So, all my dear students, in the previous class, we were discussed about the discovery of electron and discovery of proton. What are electrons? On the basis of this experiment, so this electron was discovered by J. Thomson. ನೆನಪಿದೆಯಲ್ಲ ಎಲೆಕ್ಟ್ರಾನ್ಸ್ ಅನ್ನು ಕಂಡುಹಿಡಿದ ಯಾರಪ್ಪ ಅಂತ ಹೇಳಿದ್ರೆ ಜೆ ಥಾಮ್ಸನ್. ಜೆ ಥಾಮ್ಸನ್ ಎಲೆಕ್ಟ್ರಾನ್ಸ್ ಅನ್ನು ಕಂಡುಹಿಡಿದರು. ಓಕೆ, ಎಲೆಕ್ಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ ಜೆ ಥಾಮ್ಸನ್. ವಾಟ್ ಆರ್ ಎಲೆಕ್ಟ್ರಾನ್ಸ್? ಜನರಲಿ ಫಂಡಮೆಂಟಲ್ ಪಾರ್ಟಿಕಲ್ಸ್ present in an atom carrying one unit negative charge and negligible mass. 1 unit negative charge is 1.6 into 10 to the power of minus 19. ಚಾರ್ಜ್ ಅಂದರೆ ಸಿ ಅಂದರೆ ಕೂಲಮ್. ಚಾರ್ಜನ್ನು ಕೂಲಂಬಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ವಾಟ್ ಈಸ್ ದ ಮಾಸ್? ಮಾಸ್ ಇಸ್ ನೆಗ್ಲಿಜಿಬಲ್. 9.1 into 10 to the power of minus 31 ಕಿಲೋಗ್ರಾಮ್ ಅಂತ ಹೇಳ್ತೀವಿ. ಅಟಾಮಿಕ್ ಮಾಸ್ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡುವಾಗ ಮಾಸ್ 0. ದಿಸ್ ಇಸ್ ಕಾಲ್ಡ್ ನೆಗ್ಲಿಜಿಬಲ್ ಮಾಸ್. ಕ್ಲಿಯರ್? ಸೊ ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ಸನ್ನು ಕಂಡುಹಿಡಿತಾರೆ, ಡಿಸ್ಕವರ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ? ಎಲೆಕ್ಟ್ರಾನಿಗೆ ಚಾರ್ಜ್ ಇದೆ, ಮಾಸ್ ಇಲ್ಲ ಅಂತ ಹೇಳ್ತಾರೆ. ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ಚಾರ್ಜ್ ಓನ್ಲಿ ಡಸ್ ನಾಟ್ ಮಾಸ್, ನೆಗ್ಲಿಜಿಬಲ್ ಮಾಸ್ ಅಂತ ಹೇಳ್ತಾರೆ. ಹಾಗಾಗಿ ಎಲೆಕ್ಟ್ರಾನ್ನ ಡಿಸ್ಕವರ್ ಮಾಡಿದಂಥ ಕ್ರೆಡಿಟ್ ಯಾರಿಗೆ ಸೇರುತ್ತೆ? ಜೆ ಥಾಮ್ಸನ್ ಅವರಿಗೆ ಸೇರುತ್ತೆ. ನೆಕ್ಸ್ಟ್ ಪ್ರೋಟಾನ್. ಈ ಪ್ರೋಟಾನ್ ಏನಿದೆಯಲ್ಲ, ಸೊ ಜನರಲ್ಲಾಗಿ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಕ್ಯಾಥೋಡ್ ರೇಸ್. ಕ್ಯಾಥೋಡ್ ರೇಸ್ ಕನ್ಸಿಸ್ಟ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್. ಸೊ ಪ್ರೋಟಾನ್ಸ್ ಅಂತ ಹೇಳಿದಾಗ, ಸೊ ಪ್ರೋಟಾನ್ಸ್ ವರ್ ಡಿಸ್ಕವರ್ಡ್ ಬೈ ಯಾರು ಮಾಡಿದ್ರು ಅಂತ ಹೇಳಿದ್ರೆ ಐಗನ್ ಗೋಲ್ಡ್ಸ್ಟೈನ್ ಅನ್ನೋರು ಪ್ರೋಟಾನ್ಸನ್ನು ಕಂಡುಹಿಡಿದ್ರು. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ರುದರ್ಫೋರ್ಡ್ ಅಂತ ಕೂಡ ಕೊಟ್ಟಿದ್ದಾರೆ, ಬರೀಬೋದು. ರುದರ್ಫೋರ್ಡು ಕೂಡ ನಾವು ಪ್ರೋಟಾನ್ಸನ್ನು ಕಂಡುಹಿಡಿದು ಯಾರು ಅಂದರೆ ರುದರ್ಫೋರ್ಡ್ ಕೂಡ ಹೇಳ್ತೀವಿ ನಾವು. ನೆಕ್ಸ್ಟ್ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟು ಕೂಡ ಬರುತ್ತೆ. ಮಾಡೆಲ್ಸ್, ಅಟಾಮಿಕ್ ಮಾಡೆಲ್ಸ್ ಅಂತ ಬಂದಾಗ ಜೆ ಥಾಮ್ಸನ್ ಮಾಡಲ್ ಮತ್ತು ರುದರ್ಫೋರ್ಡ್ ಮಾಡಲ್ನ ಸ್ಟಡಿ ಮಾಡ್ತೀವಿ. ಸೊ ಹಾಗಾಗಿ ರುದರ್ಫೋರ್ಡ್ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ಅಲ್ಲಿ ಐಗನ್ ಗೋಲ್ಡ್ಸ್ಟೈನ್ ಅಂತ ಕೂಡ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಹಾಕಿದರೆ, ಇನ್ನೊಂದು ಕೂಡ ರುದರ್ಫೋರ್ಡ್ ಅಂತ ಕೂಡ ಹೇಳ್ತಾರೆ. ತಪ್ಪಿಲ್ಲ, ರುದರ್ಫೋರ್ಡ್ ಕೂಡ ಪ್ರೋಟಾನ್ನ ಡಿಸ್ಕವರಿ ಮಾಡಿದ್ದಾರೆ. ರುದರ್ಫೋರ್ಡ್ ಈ ಎರಡು ಹೆಸರು ನೆನಪಿಟ್ಕೊಳ್ಳಿ. ಐಗನ್ ಗೋಲ್ಡ್ಸ್ಟೈನ್ ಮತ್ತು ರುದರ್ಫೋರ್ಡ್ ಪ್ರೋಟಾನ್ಸನ್ನು ಡಿಸ್ಕವರ್ ಮಾಡ್ತಾರೆ. ಸೊ ಪ್ರೋಟಾನ್ಸಿಗೆ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ. ಯೂನಿಟ್ ಪಾಸಿಟಿವ್ ಚಾರ್ಜ್ ಇಲ್ಲೂ ಕೂಡ 1.6 into 10 to the power of minus 19 ಕೂಲಂಬ್ ಇರುತ್ತೆ. ಇದರ ಮಾಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ mass of hydrogen atom. Its mass is nearly equal to the mass of hydrogen atom. Hydrogen atom mass is 1.672 into 10 to the power of minus 27 kilogram. This is the mass of hydrogen atom. That mass is nearly equal to the mass of hydrogen atom ಗೆ ಸರಿ ಸಮನಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಎರಡೂ ಕನ್ಕ್ಲೂಷನ್ ತಗೊಂಡ್ರೆ, so electrons and protons having same magnitude but different signs. Electrons and protons are same magnitudes, different sign. ಎಲೆಕ್ಟ್ರಾನಿಗೆ ನೆಗೆಟಿವ್ ಸೈನ್ ಬರುತ್ತೆ, ಪ್ರೋಟಾನ್ಸಿಗೆ ಪಾಸಿಟಿವ್ ಸೈನ್ ಬರುತ್ತೆ. ಇಷ್ಟು ನಾನು ನೆನಪಿಟ್ಕೊಂಡ್ರೆ ಸಾಕು. ಈ ಎರಡು ಫಂಡಮೆಂಟಲ್ ಪಾರ್ಟಿಕಲ್ಸ್ಗಳನ್ನ ಡಿಸ್ಕವರ್ ಮಾಡಾದಮೇಲೆ ನೆಕ್ಸ್ಟು ಥರ್ಡ್ ಫಂಡಮೆಂಟಲ್ ಪಾರ್ಟಿಕಲ್ ಇವೆ. ಸೊ ಮೂರನೇ ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ನ್ಯೂಟ್ರಾನ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಎಂಟ್ರ್ ಆಗ್ತೀನಿ. ದ ನೆಕ್ಸ್ಟ್ ಡಿಸ್ಕವರಿ ಇಸ್ ಕಾಲ್ಡ್ ಡಿಸ್ಕವರಿ ಆಫ್ ನ್ಯೂಟ್ರಾನ್. ಡಿಸ್ಕವರಿ ಆಫ್ ನ್ಯೂಟ್ರಾನ್ ಅಂತ ಹೇಳ್ತಾರೆ. ಈ ಡಿಸ್ಕವರಿ ಆಫ್ ನ್ಯೂಟ್ರಾನ್ ಹೇಗಾಗಿದೆ ಅಂತ ಹೇಳಿದರೆ ಈ 1930, ಸೊ 1930 in 1930 ಈ ಬೋತೆ ಮತ್ತು ಬೇಕರ್ ಅಂತ ಹೇಳ್ತಾರೆ. ಬೋತೆ ಮತ್ತು ಬೇಕರ್ ಸೈಂಟಿಸ್ಟ್. ಸೊ 1930 ಈ ಬೋತೆ ಮತ್ತು ಬೇಕರ್ ಅನ್ನೋ ಎರಡು ಜನ ಸೈಂಟಿಸ್ಟು
ಬೆರಿಲಿಯಂ ಆಟಮ್ನ ಬಂಬಾರ್ಡ್ ಮಾಡ್ತಾರೆ. ಬಂಬಾರ್ಡ್ ಅಂತಾರೆ ಸ್ಪ್ಲಿಟ್ ಮಾಡ್ತಾರೆ. ಸೊ ಏನು ಮಾಡ್ತಾರೆ, 1930 ಬೋಥೆ ಆ್ಯಂಡ್ ಬೇಕರ್ ಬಂಬಾರ್ಡೆಡ್ ಬೆರಿಲಿಯಂ ಆಟಮ್ ವಿತ್ ಆಲ್ಫಾ ಪಾರ್ಟಿಕಲ್. ಒಂದು ಆಲ್ಫಾ ಪಾರ್ಟಿಕಲ್ ತಗೊಂಡು ಬೆರಿಲಿಯಂನ ಏನು ಮಾಡ್ತಾರೆ, ಸ್ಪ್ಲಿಟ್ ಮಾಡ್ತಾರೆ, ಬಂಬಾರ್ಡ್ ಮಾಡ್ತಾರೆ. ಈ ಫೌಂಡ್ ದಟ್ ಎ ವೆರಿ ಹೈ ಪೆನಿಟ್ರೇಟಿಂಗ್ ರೇಡಿಯೇಷನ್ ವಾಸ್ ಪ್ರೊಡ್ಯೂಸ್ಡ್. ಯಾವಾಗ ಈ ಬೋಥೆ ಮತ್ತು ಬೇಕರ್ ಅನ್ನೋದು ಬೆರಿಲಿಯಂ ಆಟಮ್ನ ತಗೊಂಡು, ಬೇಗುತ್ತಲ್ಲ ಬೆರಿಲಿಯಂ ಸಿಂಬಲ್ ಬಿ ಅಂತ ಕರಿತೀವಿ, ಆಲ್ಫಾ ಪಾರ್ಟಿಕಲ್ಸಿಂದ ಇದನ್ನ ಏನು ಮಾಡ್ತಾರೆ, ಬಂಬಾರ್ಡ್ ಮಾಡಿದ್ರೆ ಬಂಬಾರ್ಡ್ ಅಂದರೆ ಡಿಕ್ಕಿ ಹೊಡಿ ಅಂತ, ಸ್ಪ್ಲಿಟ್ ಮಾಡೋದನ್ನು ಸ್ಟ್ರೈಕ್ ಮಾಡು ಅಂತ ಹೇಳಿದ್ರು. ಬಂಬಾರ್ಡ್ ಮಾಡಿದ ತಕ್ಷಣ ಏನು ಅಬ್ಸರ್ವ್ ಮಾಡ್ತಾರಪ್ಪ ಅಂದರೆ, ಇಟ್ ಪ್ರೊಡ್ಯೂಸಸ್ ವೆರಿ ಹೈ ಪೆನಿಟ್ರೇಟಿಂಗ್ ರೇಡಿಯೇಷನ್. ಹೈ ಪೆನಿಟ್ರೇಟಿಂಗ್ ರೇಡಿಯೇಷನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಫೈಂಡ್ ಮಾಡ್ತಾರೆ. 1930 ಬೋಥೆ ಮತ್ತು ಬೇಕರ್ ಇಬ್ಬರೂ ಕೂಡ ಒಂದು ಬೆರಿಲಿಯಂ ಆಟಮ್ಗೆ ಆಲ್ಫಾ ಪಾರ್ಟಿಕಲ್ಸಿಂದ ಬಂಬಾರ್ಡ್ ಮಾಡಿದಾಗ ಅದೇನು ಕ್ರಿಯೇಟ್ ಮಾಡುತ್ತಪ್ಪ ಅಂದರೆ, ಇಟ್ ಪ್ರೊಡ್ಯೂಸಸ್ ಹೈ ಪೆನಿಟ್ರೇಟಿಂಗ್ ರೇಡಿಯೇಷನ್. ನೆನ್ನೆ ಕೂಡ ಹೇಳಿದ್ವಿ, ಪೆನಿಟ್ರೇಟಿಂಗ್ ಅಂತ ಹೇಳಿದಾಗ ಯಾವುದಾದ್ರೂ ಒಂದು ರೇಸು ಒಂದು ಆಬ್ಜೆಕ್ಟನ್ನು ಇಟ್ಟಾಗ ಅದರ ಮೂಲಕ ಹಾದು ಹೋದರೆ ಅದನ್ನು ದಾಟ್ಕೊಂಡು ಹೋಗ್ಬೇಕು, ಅದನ್ನು ಸೀಳ್ಕೊಂಡು ಹೋಗಬೇಕು. ಸೊ ದಟ್ ಸ್ಟ್ರೆಂತ್ ಈಸ್ ಕಾಲ್ಡ್ ಆಸ್ ಪೆನಿಟ್ರೇಷನ್ ಸ್ಟ್ರೆಂತ್ ಅಂತ ಕರಿತೀವಿ. ಅದು ಅಯನೈಸಿಂಗ್ ಪವರ್ ಅಂತ ಕೂಡ ಕರಿತೀವಿ. ಕ್ಯಾನ್ ಕಾಲ್ ಇಟ್ ಆಸ್ ದ ಅಯನೈಸಿಂಗ್ ಪವರ್. ದಟ್ ಸ್ಟ್ರೆಂತ್ ಈಸ್ ಕಾಲ್ಡ್ ಆಸ್ ದ ಪೆನಿಟ್ರೇಟಿಂಗ್ ಸ್ಟ್ರೆಂತ್. ಅದು ಪೆನಿಟ್ರೇಷನ್ ಪವರ್ ಅಂತ ಕರಿತೀವಿ. ಅದು ಎಕ್ಸ್ರೇಸ್ ಆರ್ ವೆರಿ ಗುಡ್ ಎಕ್ಸಾಂಪಲ್ಸ್ ಅಂತ ಕೂಡ ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೇನೆ. ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ರೇಸ್ಗಳು ಕೂಡ ಭಾಳ ಯೂಸ್ ಇದೆ. ಯಾಕಂದರೆ ಎಕ್ಸ್ರೇಸ್ ಆರ್ ಆಲ್ಸೋ ಹೈ ಪೆನಿಟ್ರೇಷನ್ಸ್ ಪವರ್ಸ್ ಇರುತ್ತೆ. ಪೆನಿಟ್ರೇಷನ್ಸ್ ಅಂತ ಹೇಳಿದಾಗ ಒಂದು ಆಬ್ಜೆಕ್ಟನ್ನ ಅಡ್ಡ ಹಿಡಿದ್ರೂ ಕೂಡ ಆ ಆಬ್ಜೆಕ್ಟ್ ಮೂಲಕ ಆ ರೇಸ್ಗಳು ಹಾದು ಹೋಗಬೇಕು, ಪಾಸ್ ಆಗಬೇಕು. ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ದ ಪೆನಿಟ್ರೇಟಿಂಗ್ ಪ್ರಾಪರ್ಟಿ. ಅದು ಪೆನಿಟ್ರೇಷನ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಕ್ಲಿಯರ್? ಸೊ ಹಾಗೆ ಇವರೆಲ್ಲರೂ ಫೈಂಡ್ ಔಟ್ ಮಾಡ್ತಾರೆ. ಹೈ ಪೆನಿಟ್ರೇಟಿಂಗ್ ರೇಡಿಯೇಷನ್ಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೊ ದೀಸ್ ರೇಡಿಯೇಷನ್ ವಾಸ್ ಫೌಂಡ್. ಈ ರೇಡಿಯೇಷನ್ ಪ್ರೊಡ್ಯೂಸ್ ಆಗುತ್ತೆ. ಆದರೆ ದೀಸ್ ರೇಡಿಯೇಷನ್ ವಾಸ್ ಫೌಂಡ್ ಅನ್ಚಾರ್ಜ್ಡ್. ಇದು ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಚಾರ್ಜ್ ಇರಲ್ಲಂತೆ ಈ ರೇಡಿಯೇಷನ್ಸ್ಗಳಲ್ಲಿ. ಅವ್ರು ನೋಡ್ತಾರೆ, ಅವ್ರೇನು ಮಾಡ್ತಾರೆ, ಬೆರಿಲಿಯಂನ ಆಲ್ಫಾ ಪಾರ್ಟಿಕಲಿಂದ ಬಂಬಾರ್ಡ್ ಮಾಡಿದ ತಕ್ಷಣ ಸೊ ಹೈ ಪೆನಿಟ್ರೇಟಿಂಗ್ ರೇಡಿಯೇಷನ್ ಏನೋ ಪ್ರೊಡ್ಯೂಸ್ ಆಗುತ್ತೆ. ಅದಾದ್ಮೇಲೆ ಮತ್ತೊಂದು ಅಬ್ಸರ್ವೇಷನ್ ಗಮನಿಸ್ತಾರೆ, ಅನ್ಚಾರ್ಜ್ಡ್ ಅಂತ ಹೇಳ್ತಾರೆ. ಅವರು ಏನು ಮಾಡ್ತಾರೆ ಜನರಲಾಗಿ ಅಂತ ಹೇಳಿದಾಗ, ಸೊ ದೀಸ್ ರೇಡಿಯೇಷನ್ಸ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ, ದೀಸ್ ರೇಡಿಯೇಷನ್ಸ್ ವಾಸ್ ಫೌಂಡ್ ಟು ಬಿ ಅನ್ಚಾರ್ಜ್ಡ್ ಆ್ಯಂಡ್ ಥಾಟ್ ದಟ್, ಮತ್ತೆ ಯೋಚನೆ ಮಾಡ್ತಾರೆ, ಆ್ಯಂಡ್ ಥಾಟ್ ಟು ಬಿ ಹೈ ಎನರ್ಜಿ ಗ್ಯಾಮಾ ರೇಡಿಯೇಷನ್ಸ್ ಫಾರ್ಮಡ್. ಮತ್ತೆ ಯೋಚನೆ ಮಾಡ್ತಾರೆ, ಏನಾಗಿದೆಪ್ಪ ಅಂದರೆ, ಆ್ಯಂಡ್ ಥಾಟ್ ಟು ಬಿ ಹೈ ಎನರ್ಜಿ ಗ್ಯಾಮಾ ರೇಡಿಯೇಷನ್ಸ್ ಆರ್ ಫಾರ್ಮಡ್ ಡ್ಯೂರಿಂಗ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ಸಲ್ಲಿ ಹೈ ಎನರ್ಜಿ ಗ್ಯಾಮಾ ರೇಡಿಯೇಷನ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ. ಒಂದೊಂದು ಯಾವುದೋ ಒಂದು ಎನರ್ಜೈಸ್ಡ್ ಪಾರ್ಟಿಕಲ್ ಕ್ರಿಯೇಟ್ ಆಗಿದೆ. ಆ ಪಾರ್ಟಿಕಲ್ಲಿಗೆ ಚಾರ್ಜ್ ಇಲ್ಲ, ಬಟ್ ಮಾಸ್ ಇದೆ. ಆ ಪಾರ್ಟಿಕಲ್ಲಿಗೆ ಚಾರ್ಜ್ ಇಲ್ಲ, ಅನ್ಚಾರ್ಜ್ ಪಾರ್ಟಿಕಲ್, ಅದು ಚಾರ್ಜ್ ಇಲ್ಲ, ಬಟ್ ಮಾಸ್ ಇದೆ ಅಂತ ಹೇಳಕ್ಕೆ ಹೊರಡ್ತಾರೆ. ಅಲ್ಲಿಗೆ ಆ ಥಿಯರಿ ಸ್ಟಾಪ್ ಮಾಡ್ಕೊಳ್ತಾರೆ ಜನರಲಾಗಿ. ಅಂದರೆ ಬೋಥೆ ಮತ್ತು ಬೇಕರ್ ಅವರು 1930 ಒಂದು ಬೆರಿಲಿಯಂನ ತಗೊಂಡು ಆಲ್ಫಾ ಪಾರ್ಟಿಕಲಿಂದ ಬಂಬಾರ್ಡ್ ಮಾಡ್ತಾರೆ. ಬಂಬಾರ್ಡ್ ಮಾಡಿದ ತಕ್ಷಣ ಅದೇನು ಪ್ರೊಡ್ಯೂಸ್ ಮಾಡುತ್ತಪ್ಪ ಅಂತಂದರೆ ಹೈ ಪೆನಿಟ್ರೇಟಿಂಗ್ ರೇಡಿಯೇಷನ್ ಪ್ರೊಡ್ಯೂಸ್ ಮಾಡುತ್ತೆ. ಹೈ ಪೆನಿಟ್ರೇಟಿಂಗ್ ರೇಡಿಯೇಷನ್ ಪ್ರೊಡ್ಯೂಸ್ ಮಾಡೋದರ ಜೊತೆಗೆ ದಟ್ ಪಾರ್ಟಿಕಲ್ ಹ್ಯಾವಿಂಗ್ uncharged particle. So these uncharged particle generally have high energy gamma radiations. ಸೊ ಇದೇನು ಈ ಅನ್ಚಾರ್ಜ್ ಪಾರ್ಟಿಕಲ್ ಆಗಲಿಕ್ಕೆ ಕಾರಣ ಏನು? ಆಲ್ಫಾ, ಬೀಟಾ ಮತ್ತು ಗ್ಯಾಮಾ ಅಂತ ಹೇಳ್ತೀವಿ. ಆಲ್ಫಾ ಪಾರ್ಟಿಕಲ್ ಪಾಸ್ ಮಾಡಿದಾಗ ಗ್ಯಾಮಾ ರೇಡಿಯೇಷನ್ಸ್ ಬಂದಿದೆ. ದೀಸ್ ಆರ್ ಹೈ ಎನರ್ಜಿ ಗ್ಯಾಮಾ ರೇಡಿಯೇಷನ್ಸ್ ಆರ್ ಫಾರ್ಮ್ಡ್ ಡ್ಯೂರಿಂಗ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಹೇಳ್ತಾರೆ ಅವರು. ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ರೇಡಿಯಾಕ್ಟಿವ್ ಎಲಿಮೆಂಟ್ಸ್ಗಳನ್ನ ನ್ಯೂಕ್ಲಿಯರ್ ರಿಯಾಕ್ಷನ್ಸನ್ನು ನಾವು ಬಳಸ್ಕೊಳ್ತೀವಿ. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆರ್ ಆಫ್ 2 types.
ನ್ಯೂಕ್ಲಿಯರ್ ಫಿಷನ್ನು ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಎರಡು ಥರ ಬರುತ್ತೆ ಇಲ್ಲಿ. ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಫಿಷನ್ ಅಂತ ಒಂದು ರಿಯಾಕ್ಷನ್ ಬರುತ್ತೆ. ಸೊ ಇನ್ನೊಂದು ರಿಯಾಕ್ಷನ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಬರುತ್ತೆ. ನೋಡ್ಕೊಳ್ಳಿ, ಇಲ್ಲಿ ನಾವು ಫಿಷನ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಅಂತ, ಫಿಷನ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗೋದನ್ನ ಫಿಷನ್ ಅಂತ ಹೇಳ್ತೀವಿ, ಕಂಬೈನ್ ಆಗೋದನ್ನ ಫ್ಯೂಷನ್ ಅಂತ ಕರಿತೀವಿ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಬರುತ್ತೆ. ಸೊ ಈ ಒಂದು ಬೆರಿಲಿಯಂನ ಬೊಂಬಾರ್ಡ್ ಮಾಡುವಾಗ, ಆಲ್ಫಾ ಪಾರ್ಟಿಕಲಿಂದ ಬೆರಿಲಿಯಂನ ಬೊಂಬಾರ್ಡ್ ಮಾಡಿದಾಗ ಇಟ್ ರಿಲೀಸಸ್ ಹೈ ಎನರ್ಜಿ ಅಥವಾ ಹೈ ಪೆನೆಟ್ರೇಟಿಂಗ್ ರೇಡಿಯೇಷನ್. ದೀಸ್ ರೇಡಿಯೇಷನ್ಸ್ ಆರ್ ಗ್ಯಾಮಾ ರೇಡಿಯೇಷನ್ಸ್. These radiations are gamma radiations, but these radiations does not have any charge. ಈ ಗ್ಯಾಮಾ ರೇಡಿಯೇಷನ್ಸ್ಗೆ ಚಾರ್ಜ್ ಇಲ್ಲ ಬಟ್ ಮಾಸ್ ಇದೆ. ಚಾರ್ಜ್ ಇಲ್ಲ, ಮಾಸ್ ಇದೆ ಅಂತ ಅವ್ರು ಹೇಳಲ್ಲ. ಸೊ ದೀಸ್ ರೇಡಿಯೇಷನ್ಸ್ ನೋ ಚಾರ್ಜ್ ಇಲ್ಲ ಹೇಳುವಾಗ. ದೀಸ್ ರೇಡಿಯೇಷನ್ಸ್ ಆರ್ ಅನ್ಚಾರ್ಜ್ಡ್, ಬಟ್ ದೀಸ್ ಕೈಂಡ್ ಆಫ್ ರೇಡಿಯೇಷನ್ಸ್ ಅಬ್ಸರ್ವ್ಡ್ ಆರ್ ಅಕರ್ಡ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಇಂಥ ರೇಡಿಯೇಷನ್ಸ್ಗಳು ನಾವೆಲ್ಲಿ ನೋಡ್ತೀವಪ್ಪ ಅಂದರೆ ನ್ಯೂಕ್ಲಿಯರ್ ರಿಯಾಕ್ಷನ್ಸಲ್ಲಿ ನೋಡ್ತೀವಿ. ಮಾಸ್ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಅದು ಖಂಡಿತವಾಗಿ ಚಾರ್ಜ್ ಇಲ್ಲ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಆಫ್ಟರ್ 2 years 1930ರಲ್ಲಿ ಇವ್ರಿಗೆ ಅನಿಸಿದವ್ರು ಹೇಳ್ತಾರಪ್ಪ, ಬೋತೆ ಮತ್ತು ಬೇಕರ್ ಅವರು ಇಷ್ಟನ್ನು ಹೇಳ್ತಾರೆ, ಒಂದು ಹೈ ಎನರ್ಜಿ ಪೆನೆಟ್ರೇಟಿಂಗ್ ರೇಡಿಯೇಷನ್ ಕ್ರಿಯೇಟ್ ಆಗಿದೆ, ಅದನ್ನು ನಾವು ಗ್ಯಾಮಾ ರೇಡಿಯೇಷನ್ ಅಂತ ಕರಿತೀವಿ. ಇಂಥ ಗ್ಯಾಮಾ ರೇಡಿಯೇಷನ್ನ ನ್ಯೂಕ್ಲಿಯರ್ ರಿಯಾಕ್ಷನ್ಸಲ್ಲಿ ನಾವು ನೋಡ್ತೀವಿ. ಸೊ ಖಂಡಿತವಾಗ್ಲೂ ಅದೊಂದು ಪಾರ್ಟಿಕಲ್ ಇದೆ, ಆದರೆ ಆ ಪಾರ್ಟಿಕಲಿಗೆ ಮಾಸ್ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಚಾರ್ಜ್ ಅಂತೂ ಇಲ್ಲ ಅಂತ ಹೇಳ್ತಾರೆ. ಸೊ ದಟ್ ಪಾರ್ಟಿಕಲ್ ಅನ್ಚಾರ್ಜ್ಡ್ ಪಾರ್ಟಿಕಲ್, ಹೈ ಎನರ್ಜಿ ಗ್ಯಾಮಾ ರೇಡಿಯೇಷನ್ಸ್, ಅನ್ಚಾರ್ಜ್ಡ್ ಪಾರ್ಟಿಕಲ್ ಹೈ ಎನರ್ಜಿ ಗ್ಯಾಮಾ ರೇಡಿಯೇಷನ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಹೇಳಿ ಸ್ಟಾಪ್ ಮಾಡ್ತಾರೆ. ಅದಾದ ಮೇಲೆ 1932ರಲ್ಲಿ ಅಂದರೆ 1930ಯಲ್ಲಿ ಬೋತೆ ಮತ್ತು ಬೇಕರ್ ಅವರು ಹೇಳ್ತಾರೆ. ಅದಾದ ಮೇಲೆ 1932ಅಲ್ಲಿ ಚಾರ್ಡ್ವಿಕ್ ಅಂತ ಒಬ್ಬ ಸೈಂಟಿಸ್ಟ್ ಬರ್ತಾರೆ. ಸೊ 1932ಅಲ್ಲಿ ಜೇಮ್ಸ್ ಚಾರ್ಡ್ವಿಕ್. ಸೊ 1932ಅಲ್ಲಿ ಜೇಮ್ಸ್ ಚಾರ್ಡ್ವಿಕ್ ಅನ್ನೋ ಸೈಂಟಿಸ್ಟ್ ಬಂದು ಅವ್ರು ಮಾಡಿದಂಥ ಎಲ್ಲ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ಗಳನ್ನ ಇಟ್ಕೊಳ್ತಾರೆ. ಜನರಲ್ ಅವ್ರೇನು ಹೇಳ್ತಾರಪ್ಪ ಅಂದರೆ, ಸೊ ಅವ್ರೇನು ಮಾಡ್ತಾರೆ ಅಂದರೆ ಅವ್ರು ಕೊಟ್ಟಂಥ ಪ್ರೂಫ್ಗಳನ್ನೆಲ್ಲ ಎವಿಡೆನ್ಸ್ನ ಇಟ್ಕೊಳ್ತಾರೆ. ಏನು ಮಾಡ್ತಾರೆ, ಇನ್ 1932 ಚಾರ್ಡ್ವಿಕ್ ಶೋಡ್ ದಟ್ experimental result could be best explained by assuming that an uncharged ಅಂತ ಹೇಳ್ತಾನೆ. Best explained by could be particle having uncharged ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಅವ್ರು ಹೇಳಿದಂಥ ಎಲ್ಲ ಪಾರ್ಟ್ಸನ್ನು ಇಟ್ಕೊಳ್ತಾರೆ, ಖಂಡಿತ ಅದನ್ನು ಅಸ್ಯೂಮ್ ಆಗಿ ಇಟ್ಕೊಂಡು ಆ ಪಾರ್ಟಿಕಲ್ ಖಂಡಿತವಾಗ್ಲೂ ಚಾರ್ಜ್ ಇಲ್ಲ, ಅದು ಅನ್ಚಾರ್ಜ್ ಪಾರ್ಟಿಕಲ್, ಆದರೆ ಅದಕ್ಕೆ ಮಾಸ್ ಇದೆ ಅಂತ ಹೇಳೋರು ಯಾರಪ್ಪ ಅಂತ ಹೇಳಿದ್ರೆ ಚಾರ್ಡ್ವಿಕ್. ಅವರಿಬ್ಬರು ಹೇಳಿಲ್ಲ. ಬೋತೆ ಮತ್ತು ಬೇಕರ್ ಅವರು ಆ ಪಾರ್ಟಿಕಲ್ ಅನ್ಚಾರ್ಜ್ ಪಾರ್ಟಿಕಲ್ ಹೈ ಗ್ಯಾಮಾ ರೇಡಿಯೇಷನ್ಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸಲ್ಲಿ ಬರುತ್ತೆ ಅಂತ ಹೇಳಿದರು. ಬಟ್ ಅದಕ್ಕೆ ಮಾಸ್ ಇದೆಯೋ ಇಲ್ಲ ಅಂತ ಅವ್ರು ಹೇಳಿಲ್ಲ. ಅದಕ್ಕೆ ಮಾಸ್ ಇದೆ ಅಂತ ಹೇಳ್ಯಾರ ಯಾರು, ಜೇಮ್ಸ್ ಚಾರ್ಡ್ವಿಕ್. ಹಾಗಾಗಿ ನ್ಯೂಟ್ರನ್ನ ಡಿಸ್ಕವರ್ ಮಾಡಿದ್ದ್ಯಾರು, ಜೇಮ್ಸ್ ಚಾರ್ಡ್ವಿಕ್. ನೆನ್ಪಿಟ್ಕೊಂಬಿಡಿ, ನ್ಯೂಟ್ರನ್ನ ಡಿಸ್ಕವರ್ ಮಾಡಿದಂಥ ಕ್ರೆಡಿಟ್ ಯಾರಿಗೆ ಹೋಗುತ್ತಪ್ಪ ಅಂತ ಹೇಳಿದ್ರೆ ಜೇಮ್ಸ್ ಚಾರ್ಡ್ವಿಕ್. ಸೊ ಜೇಮ್ಸ್ ಚಾರ್ಡ್ವಿಕ್ ಡಿಸ್ಕವರ್ಡ್ ನ್ಯೂಟ್ರಾನ್ ಅಂತ ಕರಿತೀವಿ. ಸೊ ಕ್ಲಿಯರ್. ಹೀಗಾಗಿ ಅವರೆಲ್ಲ ಅಸಂಪ್ಷನ್ನ ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಹೇಳ್ತಾರೆ, ಸೊ ದೀಸ್ ಪಾರ್ಟಿಕಲ್ ಅನ್ಚಾರ್ಜ್ ಪಾರ್ಟಿಕಲ್ ಬಟ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಸಮ್ ಮಾಸ್. ಇದು ಮಾಸ್ ಇದೆ ಜನರಲಾಗಿ ಹೇಳ್ತಾರೆ, ಜನರಲಾಗಿ. ಸೊ ಇಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ಅನ್ಚಾರ್ಜ್ಡ್ ಆ್ಯಂಡ್ ಹೈಲಿ ಪೆನೆಟ್ರೇಟಿಂಗ್ ಪಾರ್ಟಿಕಲ್ಸ್ ಹ್ಯಾವಿಂಗ್ ಎ ಮಾಸ್ ಆಲ್ಮೋಸ್ಟ್ ಈಕ್ವಲ್ ಟು ಎ ಮಾಸ್ ಆಫ್ ಪ್ರೋಟಾನ್. ಖಂಡಿತ ಹೇಳ್ತಾನೆ ಪಾಯಿಂಟ್. ಅವ್ರೇನು ಪಾಯಿಂಟ್ ಹೇಳ್ತಾರಪ್ಪ ಅಂದರೆ, ಅನ್ಚಾರ್ಜ್ಡ್ ಪಾರ್ಟಿಕಲ್ ಇದೆ. ಸೊ ದೀಸ್ ಅನ್ಚಾರ್ಜ್ಡ್ ಪಾರ್ಟಿಕಲ್ಸ್ ಹ್ಯಾವಿಂಗ್ ಹೈಲಿ ಪೆನೆಟ್ರೇಟಿಂಗ್ ಪಾರ್ಟಿಕಲ್, ದಿಸ್ ಹೈಲಿ ಪೆನೆಟ್ರೇಟಿಂಗ್ ಪಾರ್ಟಿಕಲ್ ಹ್ಯಾವಿಂಗ್ ಸರ್ಟನ್ ಮಾಸ್, ದಟ್ ಮಾಸ್ ಈಸ್ ಈಕ್ವಲ್ ಟು ದ ಮಾಸ್ ಆಫ್ ಪ್ರೋಟಾನ್ ಎಮಿಟೆಡ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಹೇಳಿದ್ಯಾರು, ಜೇಮ್ಸ್ ಚಾರ್ಡ್ವಿಕ್. ಕ್ಲಿಯರ್. ನೋಡ್ಕೊಳ್ಳಿ, 1930ಯಲ್ಲಿ ಬೋತೆ ಮತ್ತು ಬೇಕರ್ ಅವರು ಒಂದು ಬೆರಿಲಿಯಂನ ತೊಗೊಂಡು ಆಲ್ಫಾ ಪಾರ್ಟಿಕಲ್ಲಿಂದ ಬೊಂಬಾರ್ಡ್ ಮಾಡಿ ನೋಡ್ತಾರೆ. ನೋಡಿದಾಗ ಏನಾದರೂ ಇಟ್ ಪ್ರೊಡ್ಯೂಸಸ್ ಹೈ ಪೆನೆಟ್ರೇಟಿಂಗ್ ರೇಡಿಯೇಷನ್ ಪ್ರೊಡ್ಯೂಸ್ ಮಾಡುತ್ತೆ. ಅವ್ರೇನು ಮಾಡ್ತಾರೆ, ಹೈ ಪೆನೆಟ್ರೇಟಿಂಗ್ ರೇಡಿಯೇಷನ್ ಪ್ರೊಡ್ಯೂಸ್ ಮಾಡುತ್ತೆ. ಅಲ್ಲಿ ಪ್ರೊಡ್ಯೂಸ್ ಮಾಡಿದಂಥ ಪಾರ್ಟಿಕಲ್ಗೆ ಚಾರ್ಜ್ ಅಲ್ಲ, ಅನ್ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಅನ್ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಅದರ ಜೊತೆಗೆ ಆ ಒಂದು ರೇಡಿಯೇಷನಿಗೆ, ಸೊ ದಿಸ್ ಕೈಂಡ್ ಆಫ್ ರೇಡಿಯೇಷನ್ ಇಸ್ ಗ್ಯಾಮಾ ರೇಡಿಯೇಷನ್, ದಿಸ್ ಗ್ಯಾಮಾ ರೇಡಿಯೇಷನ್ ಪ್ರೊಡ್ಯೂಸ್ಡ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಹೇಳ್ಕೊಂಡು ಸ್ಟಾಪ್ ಮಾಡ್ತಾರೆ. ಖಂಡಿತವಾಗ್ಲೂ ಆ ಪಾರ್ಟಿಕಲ್ಲು ಹೈ ಎನರ್ಜಿ ರೇಡಿಯೇಷನ್ ಕೊಡುತ್ತೆ.
ಆದರೆ ಆ ಪಾರ್ಟಿಕಲಿಗೆ ಚಾರ್ಜ್ ಇಲ್ಲ, ಮಾಸ್ ನಮಗೆ ಗೊತ್ತಿಲ್ಲ ಅಂತ ಕ್ರಿಯೇಟ್ ಮಾಡ್ತಾರೆ. ಅದಾದಮೇಲೆ ಅವರು ಕೊಟ್ಟಂಥ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸು, ಪ್ರೂಫು ಮತ್ತು ಎಲ್ಲದನ್ನು ಅಸ್ಯೂಮ್ ಆಗಿ ಇಟ್ಕೊಂಡು 1932 ಜೇಮ್ಸ್ ಚಾಡ್ವಿಕ್ ಅವರು ಈ ಥಿಯರಿನ ಕಂಟಿನ್ಯೂ ಮಾಡ್ತಾರೆ. ಈ ಕಾನ್ಸೆಪ್ಟನ್ನು ಅಂದರೆ ಈ ಎಕ್ಸ್ಪೆರಿಮೆಂಟ್ ಕಂಟಿನ್ಯೂ ಮಾಡಿಬಿಟ್ಟು ಅವರು ಅದನ್ನೇ ಎಕ್ಸ್ಪೆರಿಮೆಂಟ್ ಇಟ್ಕೊಂಡು ಅನ್ಚಾರ್ಜ್ ಪಾರ್ಟಿಕಲ್ಸ್, ಸತ್ಯವಾಲ್ ಕರೆಕ್ಟ್, ಅದು ಅನ್ಚಾರ್ಜ್ ಪಾರ್ಟಿಕಲ್ಲೇ, ಅದು ಚಾರ್ಜ್ ಇಲ್ಲ. ಆದರೆ ಅದೇನು ಮಾಡಿದೆ, ಇಟ್ ಪ್ರೊಡ್ಯೂಸಸ್ ಹೈಲಿ ಪೆನೆಟ್ರೇಟಿಂಗ್ ರೇಡಿಯೇಷನ್. ಖಂಡಿತವಾಗಲೂ ಅವನು ಹೈಲಿ ಪೆನೆಟ್ರೇಷನ್ ರೇಡಿಯೇಷನ್ ಕೊಟ್ಟಿದ್ದೆ ಆದರೆ ಅವನಿಗೆ ಮಾಸ್ ಇದೆ ಅಂತ ಹೇಳ್ತಾರೆ. ಸರಿ ತಾನೆ? ನಾನು ಯಾರಾದರೂ ಜಗಳ ಮಾಡಬೇಕು, ಯಾರಿಗಾದ್ರು ಹೊಡಿಬೇಕು ಅಂತ ನನಗೆ ಎನರ್ಜಿ ಇರಬೇಕಾ, ಮಾಸ್ ಇರಬೇಕಾ, ಹಾಗೆ ಹೊಡಿಯಬೇಕಾಗತ್ತಾ, ಅದನ್ನು ಇವರು ಯೋಚನೆ ಮಾಡ್ತಾರೆ. ಚಾರ್ಜ್ ಇದೆಯೋ ಇಲ್ಲ ಗೊತ್ತಿಲ್ಲ ನಮಗೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾವು ಹೇಳುವಾಗ ಚಾರ್ಜ್ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಮಾಸ್ ಇದೆ ಅಂತ ಅವ್ರು ಹೇಳ್ತಾರೆ. ಖಂಡಿತವಾಗಲೂ ಕೂಡ ಅಷ್ಟೇ. ಯಾಕಿದೆ ಚಾರ್ಜ್, ಯಾಕೆ ಮಾಸ್ ಇದೆ ಅಂತ ಹೇಳ್ತಾರಪ್ಪ ಅಂತಂದರೆ, ಅದಕ್ಕೆ ಮಾಸ್ ಇರೋ ಕಾರಣಕ್ಕೋಸ್ಕರ ಇಟ್ ಪ್ರೊಡ್ಯೂಸಸ್ ಹೈಲಿ ಎನರ್ಜಿ ರೇಡಿಯೇಷನ್ಸ್ ಅಥವಾ ಹೈಲಿ ಪೆನೆಟ್ರೇಟಿಂಗ್ ರೇಡಿಯೇಷನ್ಸ್. ಹೈಲಿ ಪೆನೆಟ್ರೇಟಿಂಗ್ ಗ್ಯಾಮಾ ರೇಡಿಯೇಷನ್ಸನ್ನು ಆ ಪಾರ್ಟಿಕಲ್ ಪ್ರೊಡ್ಯೂಸ್ ಮಾಡಿದೆ. ಯಾಕೆ ಪ್ರೊಡ್ಯೂಸ್ ಮಾಡಿದೆ? ಸೊ ಆ ಪಾರ್ಟಿಕಲ್ಗೆ ಮಾಸ್ ಇರೋದ್ರಿಂದ, ಚಾರ್ಜ್ ಇದೆಯೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ಸೊ ದಿಸ್ ಪಾರ್ಟಿಕಲ್ ಅನ್ಚಾರ್ಜ್ ಪಾರ್ಟಿಕಲ್, ಬಟ್ ಇಟ್ ಪ್ರೊಡ್ಯೂಸಸ್ highly penetrating gamma radiation. This mass is nearly equal or exactly equal to the mass of proton. ಇವನ ಮಾಸು ಪ್ರೋಟಾನಿನ ಮಾಸಿಗೆ ಸರಿ ಸಮಾನವಾಗಿರುತ್ತೆ. ದಿಸ್ ಈಸ್ ಎಮಿಟೆಡ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಜೇಮ್ಸ್ ಚಾಡ್ವಿಕ್ ಅವರು ಹೇಳ್ತಾರೆ. ಸಕ್ಸಸ್ ಕೂಡ ಆಗ್ತಾರೆ. ಹಾಗಾಗಿ ನ್ಯೂಟ್ರಾನನ್ನು ಕಂಡುಹಿಡಿತಕ್ಕಂಥ ನ್ಯೂಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ ಜೇಮ್ಸ್ ಚಾಡ್ವಿಕ್. ಇದು ಥಿಯರಿ. ಈ ರೀತಿಯಾಗಿ ನ್ಯೂಟ್ರಾನ್ ಕ್ರಿಯೇಟ್ ಆಗುತ್ತೆ. ದ ನ್ಯೂ ಪಾರ್ಟಿಕಲ್ ಇಸ್ ನೇಮ್ಡ್ ಆಸ್, ಫೈನಲಿ ಬೋತೆ, ಬೇಕರ್ ಮತ್ತು ಜೇಮ್ಸ್ ಚಾಡ್ವಿಕ್ ಇವರು ಮೂರೂ ಜನ ಸೇರ್ಕೊಂಡು ವರ್ಕ್ ಮಾಡ್ತಾರೆ. ದ ಕ್ರೆಡಿಟ್ ಗೋಸ್ ಟು ಜೇಮ್ಸ್ ಚಾಡ್ವಿಕ್. ಹಾಗಾಗಿ ಫೈನಲಿ ಇನ್ನೊಂದು ಪಾರ್ಟಿಕಲ್ ಬರುತ್ತೆ. ದಟ್ ಪಾರ್ಟಿಕಲ್ ಇಸ್ ಕಾಲ್ಡ್ ಆಸ್ ದ ನ್ಯೂಟ್ರಾನ್. ಕ್ಲಿಯರ್? ಹಾಗಾಗಿ ಎಲೆಕ್ಟ್ರಾನ್ ಡಿಸ್ಕವರಿನೂ ಆಯಿತು, ಪ್ರೋಟಾನ್ ಡಿಸ್ಕವರಿನೂ ಆಯಿತು, ಮತ್ತು ನ್ಯೂಟ್ರಾನ್ ಡಿಸ್ಕವರಿನೂ ಕೂಡ ಆಯಿತು. ಸೊ ಹಾಗಿದ್ರೆ ಹೌ ಟು ಡಿಫೈನ್ ನ್ಯೂಟ್ರಾನ್? ಸೊ ನ್ಯೂಟ್ರಾನ್ ಅನ್ನು ಯಾವ ರೀತಿ ಡೆಫಿನೇಷನ್ ಕೊಡ್ತೀರಾ? ಹೌ ಟು ಡಿಫೈನ್ ನ್ಯೂಟ್ರಾನ್? ಸೊ ಈಗ ಪ್ರೋಟಾನ್ ಕೊಟ್ಟಿದ್ದೀವಿ, ಎಲೆಕ್ಟ್ರಾನ್ ಕೊಟ್ಟಿದ್ದೀವಿ, ನ್ಯೂಟ್ರಾನ್ ಅಂದರೆ ಅದು ಕೂಡ ಫಂಡಮೆಂಟಲ್ ಪಾರ್ಟಿಕಲ್. ಹೌ ಟು ಡಿಫೈನ್ ನ್ಯೂಟ್ರಾನ್ ಈಗ ನಿಮ್ಮ ಪ್ರಕಾರ? ಸೊ ನ್ಯೂಟ್ರಾನ್ ಅಂದರೆ ಏನು? ಹೌ ಟು ಡಿಫೈನ್ ನ್ಯೂಟ್ರಾನ್? ಫಂಡಮೆಂಟಲ್ ಪಾರ್ಟಿಕಲ್ present in an atom. Fundamental particle present in an atom. Okay, present in an atom having no charge. ನೋಡ್ಕೊಳ್ಳಿ ಇಲ್ಲಿ, fundamental particle present in an atom having no charge and having mass of and having mass of 1.672 into 10 to the power of minus 27 kg and having no charge and having mass of 1.67 to 10 to the power of minus 27 kg, which is almost equal to that of which is almost equal to that of hydrogen atom, which is almost equal to that of a hydrogen atom. So this is called as the neutron. Clear? So neutron, fundamental particle present in an atom having no charge and having a mass. This mass is nearly or exactly equal to the mass of hydrogen atom. ಒಂದು ಹೈಡ್ರೋಜನ್ ಆಟಮ್ನ ಮಾಸಿಗೆ ಸರಿ ಸಮನಾಗಿರುತ್ತೆ ಜನರಲ್ ಆಗಿ. ಸೊ ದಿಸ್ ಇಸ್ ಸೇಮ್ ಥಿಂಗ್. ಪ್ರೋಟಾನಲ್ಲಿ ಹೇಳ್ತೀವಲ್ಲ, ದ ಪ್ರೋಟಾನ್ ಮಾಸ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಹೈಡ್ರೋಜನ್ ಮಾಸ್. ಹಾಗೆ ಕ್ಲಿಯರ್ಟಾ? ದ ಪ್ರೋಟಾನ್ ಮಾಸ್ ಇಸ್ ನಿಯರ್ಲಿ ಈಕ್ವಲ್ ಟು ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್. ಸೊ ಹಾಗಾಗಿ ಸೊ ನ್ಯೂಟ್ರಾನ್ ಮಾಸ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಪ್ರೋಟಾನ್ ಮಾಸ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್. ಸರಿನಾ? ಸೊ ಪ್ರೋಟಾನಿನ ಮಾಸ್ ಯಾವುದು ಸಮ? ಹೈಡ್ರೋಜನ್ ಆಟಮ್ ಮಾಸಿಗೆ ಸಮ ಆಗಿರುತ್ತೆ. ಅದೇ ರೀತಿ ನ್ಯೂಟ್ರಾನ್ನ ಮಾಸ್ ಯಾರಿಗೆ ಸಮ? ಪ್ರೋಟಾನ್. ಸೊ ನ್ಯೂಟ್ರಾನಿನ ಮಾಸು ಪ್ರೋಟಾನಿಗೆ ಸಮ ಅಂತ ಹೇಳಿದರೆ ದಟ್ ಮಾಸ್ ಈಸ್ ಈಕ್ವಲ್ ಟು ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್. ದಟ್ಸ್ ಆಲ್. ಸೊ ಹಾಗಾಗಿ
ದೀಸ್ ಆರ್ ದ 3 ಫಂಡಮೆಂಟಲ್ ಪಾರ್ಟಿಕಲ್ಸ್. ಈ ರೀತಿಯಾಗಿ ಡಿಸ್ಕವರ್ ಮಾಡ್ತಾರೆ. ಒಂದು ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳಿದಾಗ, ಆಟಮ್ ಅಂತ ಹೇಳಿದ್ರೆ ನಾನು ಹೇಳಿ ನಿಮಗೆ ಜನರಲ್ ಆಗಿ ಕ್ಲಿಯರ್ ಆಗಿ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಅನ್ ಎಲಿಮೆಂಟ್ ಈಸ್ ಕಾಲ್ಡ್ ಆಟಮ್. ಇಂಥ ಆಟಮ್ನ ಒಳಗಡೆ ಯಾರಿದ್ದಾರೆ ಅಂತ ಹೇಳಿದ್ರೆ 3 ಜನ ಇದ್ದಾರೆ. ಒಂದು ಮಾರ್ಕ್ಸ್ ಕೇಳ್ತಾ ಇರ್ತಾರೆ, ನೇಮ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಅನ್ ಆಟಮ್ ಆಫ್ ಆಲ್ ದ ಎಲಿಮೆಂಟ್ಸ್. ಪ್ರೆಸೆಂಟ್ ಇನ್ ಅನ್ ಆಲ್ ದ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸ್ಗಳಲ್ಲಿ ಇರ್ತಕ್ಕಂಥ 3 ಜನ ಫಂಡಮೆಂಟಲ್ ಪಾರ್ಟಿಕಲ್ಸ್ಗಳು ಯಾರಪ್ಪ ಅಂತ ಹೇಳಿದ್ರೆ, ಸೊ ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್ಸ್. ಅಥವಾ ನೀವು ಈಗ ಹೇಳ್ಬೇಕು ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂತ ಕೂಡ ಹೇಳ್ತಾರೆ. ಸೊ ಈ 3 ಕೂಡ ನಾನು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಈಗ 3 ಸ್ಟೇಟ್ಮೆಂಟ್ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. 3 ಕೂಡ ಫಂಡಮೆಂಟಲ್ ಪಾರ್ಟಿಕಲ್ಸ್. ಇಲ್ಲಿ ಡಿಸ್ಕವರಿ ಆಫ್ ನ್ಯೂಟ್ರನ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾವೇನು ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಈ ಫಂಡಮೆಂಟಲ್ ಪಾರ್ಟಿಕಲ್ಸ್ನ ಕ್ರಿಯೇಟ್ ಮಾಡುವಾಗ ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ದೀಸ್ ಆರ್ ದ 3 ಫಂಡಮೆಂಟಲ್ ಪಾರ್ಟಿಕಲ್ಸ್. ಇದನ್ನ ನಾವು ಸಿಂಬಲ್ ಅಂತ ಬೇಕಾದ್ರೆ ಇ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಅಂತ ಕರಿತೀವಿ, ಪಿ ಅಂದರೆ ಪ್ರೋಟಾನ್, ಎನ್ ಅಂತ ಹೇಳಿದ್ರೆ ನ್ಯೂಟ್ರಾನ್. ನೋಡಿ, ಸೊ ಎಲೆಕ್ಟ್ರಾನ್. ಸೊ ನೇಮ್ ದ 3 ಫಂಡಮೆಂಟಲ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಅನ್ ಆಟಮ್ ಆಫ್ ಆಲ್ ದ ಎಲಿಮೆಂಟ್ಸ್ ಅಂತ ಹೇಳಿದ್ರೆ, ಸೊ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಕ್ಲಿಯರ್? ಸೊ ಇವ್ರನ್ನ ಡಿಸ್ಕವರ್ ಮಾಡಿದ್ದು ಯಾರಪ್ಪ ಅಂದರೆ ಜೆ ಥಾಮ್ಸನ್. ನೋಟ್ ಮಾಡ್ಕೊಂಡು ನೀಟಾಗಿ ದಿಸ್ ಇಸ್ ಇಲ್ಲಿ ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ ಅನ್ನ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವರು ಡಿಸ್ಕವರ್ ಮಾಡ್ತಾರೆ. ಈ ಎಲೆಕ್ಟ್ರಾನಿಗೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಎಲೆಕ್ಟ್ರಾನಿಗೆ ಚಾರ್ಜ್ ಇದೆ. ಚಾರ್ಜ್, ನೋ ಮಾಸ್. ನೋ ಮಾಸ್. ಎಲೆಕ್ಟ್ರಾನಿಗೆ ಚಾರ್ಜ್, ಚಾರ್ಜ್ ಇಸ್ ಪ್ರೆಸೆಂಟ್. ಎಲೆಕ್ಟ್ರಾನಿಕ್ ಚಾರ್ಜ್ ಇದೆ, ಮಾಸ್ ಇಲ್ಲ. ಸೊ ಅದೇ ರೀತಿ ಪ್ರೋಟಾನ್ ಕಂಡುಹಿಡಿದು ಯಾರಪ್ಪ ಅಂದರೆ ಇಲ್ಲಿ ರುದರ್ಫೋರ್ಡ್ ಅಂತ ಹೆಸರು ಕೂಡ ಬರುತ್ತೆ, ಅಥವಾ ಗೋಲ್ಡ್ ಸ್ಟೈನ್ ಅಂತ ಕೂಡ ನಾವು ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ಹೇಳುವಾಗ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಗೋಲ್ಡ್ ಸ್ಟೈನ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇದನ್ನ ರುದರ್ಫೋರ್ಡ್ ಅಂತ ಕೂಡ ಹೇಳ್ತೀವಿ. ರುದರ್ಫೋರ್ಡ್ ಅಂತ ಹೇಳ್ತೀವಿ. ಎರಡೂ ಇದಕ್ಕೆ ಚಾರ್ಜ್ ಮತ್ತು ಮಾಸ್. ಸೊ ಓಕೆ, ಇಟ್ ಮೇಕ್ಸ್ ಚಾರ್ಜ್ ಆ್ಯಂಡ್ ಮಾಸ್. ಚಾರ್ಜ್ ಮತ್ತೇನಿದೆ ಇಲ್ಲಿ ಮಾಸ್ ಅಂತ ಕರಿತೀವಿ. ಇದು ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಪಾಸಿಟಿವ್. ದಿಸ್ ಇಸ್ ನೆಗೆಟಿವ್ ಯೂನಿಟ್ ಚಾರ್ಜ್, ಇದು ಪಾಸಿಟಿವ್ ಯೂನಿಟ್ ಚಾರ್ಜ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ನ್ಯೂಟ್ರಾನ್ ಯಾರಪ್ಪ ಅಂತ ಹೇಳಿದ್ರೆ ಜೇಮ್ಸ್ ಚಾಡ್ವಿಕ್. ನ್ಯೂಟ್ರಾನ್ ಡಿಸ್ಕವರ್ಡ್ ಬೈ ಜೇಮ್ಸ್ ಚಾಡ್ವಿಕ್. ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್ ಡಿಸ್ಕವರ್ ಮಾಡ್ತಾರೆ. ಜನರಲ್ ಆಗಿ ಇಲ್ಲಿ ಹೇಳುವಾಗ ನೋ ಚಾರ್ಜ್. ದಿಸ್ ಇಸ್ ಕಾಲ್ಡ್ ನೋ ಚಾರ್ಜ್. ನೋ ಚಾರ್ಜ್, ಓನ್ಲಿ ಮಾಸ್. ನೋ ಚಾರ್ಜ್, ಓನ್ಲಿ ಮಾಸ್. ಸೊ ಚಾರ್ಜ್ ಇಲ್ಲ, ಅದು ಪ್ಲಸ್ ಮೈನಸ್, ಚಾರ್ಜ್ ಇಲ್ಲ, ಓನ್ಲಿ ಫಾರ್ ದ ಮಾಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಈ 3 ಕೂಡ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್ ಆಫ್ ಆಲ್ ದ ಎಲಿಮೆಂಟ್ಸ್. 3 ಡಿಸ್ಕವರ್ ಮಾಡಿದ್ದಾರೆ. ಫಿಸಿಕ್ಸಲ್ಲೂ ಕೇಳ್ತಾರೆ ನಿಮಗೆ, ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್, ಹೂ ಡಿಸ್ಕವರ್ಡ್ ನ್ಯೂಟ್ರಾನ್, ಹೂ ಡಿಸ್ಕವರ್ಡ್ ಪ್ರೋಟಾನ್ ಅಂತ ಕೂಡ ಕೇಳ್ತಾರೆ. ಅದನ್ನು ಚೂರಾಗಿ ನೆನಪಲ್ಲಿ ಇಟ್ಕೊಂಡು ಬರೀತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿದ್ರೆ ಇದರ ಪ್ರಾಪರ್ಟೀಸ್ ಇದೆ, ಅದನ್ನು ಟೇಬಲ್ ಕಾಲಮ್ ಬರೆದುಬಿಟ್ಟು ಅಲ್ಲಿಗೆ ನಾನು ಕ್ಲಿಯರ್ ಮಾಡ್ತೀನಿ. ಎಲ್ಲ ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ಸನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟೀಸ್ನ ಹೇಳಿ ನಾನು ನೆಕ್ಸ್ಟ್ ಮುಂದೆ ಹೋಗ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟನ್ನು ಅಟಾಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ತೊಗೊಳ್ತೀನಿ. ಅದಕ್ಕೆ ಮುಂಚೆ ಇಲ್ಲೊಂದು ಚಿಕ್ಕ ತಗೊಂಡು ಟ್ಯಾಬ್ಲರ್ ಕಾಲಮ್ ಇದೆ. ಆ ಟ್ಯಾಬ್ಲರ್ ಕಾಲಮ್ನ ಬರೆದುಬಿಟ್ಟು ನಾನು ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಆ ಟ್ಯಾಬ್ಲರ್ ಕಾಲಮ್ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಕಾಲಮನ್ನು ಹಾಕೊಂಬಿಡಿ. ಫಸ್ಟಿಗೆ ಇಲ್ಲಿ ಬರೆಯುವಾಗ ಪಾರ್ಟಿಕಲ್ ಅಂತ ಬರ್ತಾರೆ. ಫಸ್ಟ್ ಒನ್ ಈಸ್ ಪಾರ್ಟಿಕಲ್. ಓಕೆ, ಫಸ್ಟ್ ಈಸ್ ದ ಪಾರ್ಟಿಕಲ್. ದ ನೆಕ್ಸ್ಟ್ ಈಸ್ ಸಿಂಬಲ್. Symbol. So particle, symbol. Next, relative charge. Relative charge. So next, absolute charge. Absolute charge. Next ಬೇಕಾದ ಕಾಲಮ್ಸ್ 3 ಅಲ್ಲ. Absolute charge. Just you have to write 1 like this. ಇದರ ಹಾಕೊಂಡಿ. ನೋಡಿ ಇಲ್ಲಿ ಪಾರ್ಟಿಕಲ್ಲು, ಸಿಂಬಲ್ಲು, ರಿಲೇಟಿವ್ ಚಾರ್ಜ್ ಮತ್ತು ಯಾವುದು ಅಬ್ಸಲ್ಯೂಟ್ ಚಾರ್ಜ್. ನೆಕ್ಸ್ಟ್ ಮಾಸ್ ಇನ್ kg. ಇಲ್ಲಿ ಮಾಸ್ ಕಿಲೋಗ್ರಾಮ್ಸ್ ಅಲ್ಲಿ. ನೆಕ್ಸ್ಟ್ ಮಾಸ್ AMU. ನೆಕ್ಸ್ಟ್ ಅಪ್ರಾಕ್ಸಿಮೇಟ್ ಮಾಸ್. ನೆಕ್ಸ್ಟ್ ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಮಾಸ್. ಓಕೆ, ಕ್ಲಿಯರ್. ಪಾರ್ಟಿಕಲ್ ಯಾವ್ಯಾವ ಪಾರ್ಟಿಕಲ್ ಈಗ ಫಸ್ಟ್ ನೋಡ್ಕೊಳ್ಳಿ ಜನರಿಗೆ. 3 ಪಾರ್ಟಿಕಲ್ ಬರೋದಿಲ್ಲ. ಸೊ 3 particles comes under here. Okay,
ನೋಡ್ತೀವಿ 3 ಪಾರ್ಟಿಕಲ್ಸ್ ಬರುತ್ತೆ. ಸೊ ಯಾವ 3 ಪಾರ್ಟಿಕಲ್ಸ್? ಫಸ್ಟ್ ಪಾರ್ಟಿಕಲ್ ಎಲೆಕ್ಟ್ರಾನ್. ಫಸ್ಟ್ ಪಾರ್ಟಿಕಲ್ ಇಸ್ ಎಲೆಕ್ಟ್ರಾನ್. ಓಕೆ, ಎಲೆಕ್ಟ್ರಾನ್ನ ಸಿಂಬಲ್ ಏನು? ಇ. ಎಲೆಕ್ಟ್ರಾನ್ ಸಿಂಬಲ್ ಇಸ್ ಇ. ಓಕೆ, ರಿಲೇಟಿವ್ ಚಾರ್ಜ್ ಏನು? -1. ರಿಲೇಟಿವ್ 1 ಯೂನಿಟ್ ಚಾರ್ಜ್ ಅಂತ ಕರೀತಾನೆ, -1. ಸೊ ಅಬ್ಸಲ್ಯೂಟ್ ಚಾರ್ಜ್ ಏನು? ಅಬ್ಸಲ್ಯೂಟ್ ಚಾರ್ಜ್ ಅಂತ ಹೇಳಿದ್ವಿ 1.6 ಹೇಳಿದ್ನಲ್ಲ. ಅಬ್ಸಲ್ಯೂಟ್ ಚಾರ್ಜ್ ಬರೆಯುವಾಗ -1.6 ಅಂತ ಬೇಕಾದ್ರೆ ಬರೀಬೋದಿಲ್ಲ. ನಾನು ಕೆಲವು ಬುಕ್ಕಲ್ಲಿ -1.602 -1.6022 into 10 to the power of -19 ಕೂಲಮ್ ಅಂತ ಹೇಳ್ತೀವಿ. 19 ಕೂಲಮ್. ಮಾಸ್ ಏನು ಹೇಳ್ತೀರಾ ಅಂತ ಹೇಳಿದ್ರೆ 9.1 into 10 to the power of -31 kg ಹೇಳ್ತೀವಿ. ಅಟಾಮಿಕ್ ಮಾಸ್ ಅಂತ ಮಾಸ್ ಏನಾಗಿರುತ್ತೆ? 0. ಹೇಳಿದ್ದೀನಿ ನಾನು 0.00 0.3 times 0 0.54 ನೆಗ್ಲಿಜಿಬಲ್. ಅಬ್ಸಲ್ಯೂಟ್ 0. ಅಬ್ಸಲ್ಯೂಟ್ ಮಾಸ್ ಇಸ್ 0. ಕ್ಲಿಯರ್? ನೋಡಿ, ಎಲೆಕ್ಟ್ರಾನಿಗೆ ಚಾರ್ಜ್ ಇದೆ ಬಟ್ ಮಾಸ್ ಇಲ್ಲ. ಮಾಸ್ ಕೂಡ ಇದೆ 9.1 into 10 to the power of 31 ಕಿಲೋಗ್ರಾಮ್ಸ್ ಹೇಳ್ತೀವಿ. ಬಟ್ ಅಟಾಮಿಕ್ ಮಾಸ್ ಯೂನಿಟಲ್ಲಿ ಹೇಳುವಾಗ 0.0054 ಹೇಳ್ತೀವಿ. ಅಪ್ರಾಕ್ಸಿಮೇಟ್ಲಿ ಮಾಸ್ ಹೇಳುವಾಗ ಅಟಾಮಿಕ್ ಮಾಸ್ ಯೂನಿಟ್ AMU ಹೇಳುವಾಗ ದಿಸ್ ಮಾಸ್ ಇಸ್ 0 ಅಂತ ಹೇಳ್ತೀವಿ. ದಿಸ್ ಮಾಸ್ ಇಸ್ 0, ನೆಗ್ಲಿಜಿಬಲ್ ಮಾಸ್ ಅಂತ ಕೂಡ ಕರಿತೀವಿ. ಯಾವುದು? ಎಲೆಕ್ಟ್ರಾನ್. ನೆಕ್ಸ್ಟ್ ಪ್ರೋಟಾನ್. ಈಗ ನೋಡಿ, ಟೆಲಗ್ರಾಮ್ ಯೂಸ್ ಆಗುತ್ತೆ. ಪ್ರೋಟಾನ್ ಸಿಂಬಲ್ ಸ್ಮಾಲ್ p ಅಂತ ತಗೊಳ್ಳಿ. +1 ತಗೋಬೇಕು ಜನರಲ್ಲಿ, +1. ಸೊ ಇಲ್ಲೂ ಕೂಡ ಸೇಮ್ ಚಾರ್ಜ್ ಸೇಮ್. ಇಲ್ಲೂ ಕೂಡ ಚಾರ್ಜ್ ಪ್ಲಸ್ ತಗೊಂಡಿದೆ. +1.6022 10 to the power of -19. ಇದ್ರ ಮಾಸ್ ಎಷ್ಟು ಬರುತ್ತೆ? 1.672 ಸೇಮ್ ಇದೆ ನೋಡಿ. 1.672 into 10 to the power of -21 kg ಅಂತ ಬರುತ್ತೆ. 27 ಕಿಲೋಗ್ರಾಮ್ಸ್ ಹೇಳುವಾಗ. ಸೊ ಅದೇ ಮಾಸ್ AMU ಹೇಳುವಾಗ ಹೈಡ್ರೋಜನ್ ಮಾಸ್ 1.00727 ಅಥವಾ 1.008 ಅಂತ ಕೂಡ ನಾವು ಕರಿತೀವಿ AMU ಅಲ್ಲಿ. ಅಪ್ರಾಕ್ಸಿಮೇಟ್ಲಿ ಅಂದರೆ 1 ಅಂತ ಕರಿತೀವಿ. ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದ್ರೆ ಇಸ್ 1 ಖಂಡಿತವಾಗಿ. ನೋಡಿ ಇಲ್ಲಿ, ಸೊ ಪ್ರೋಟಾನ್ಸಿಗೆ ಮಾಸು ಇದೆ ಮತ್ತು ಚಾರ್ಜು ಕೂಡ ಇದೆ. ಸೊ ಇದು ದಿಸ್ ಇಸ್ ದ ಲೆಂತ್. ಸೊ ನಿಮ್ಗೆ ಏನಪ್ಪ ಅಂದರೆ ಈ ಓವರಾಲ್ ವ್ಯಾಲ್ಯೂಸ್ಗಳಲ್ಲಿ ಸೊ ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ, ಪ್ಲಸ್ಸಾ ಮೈನಸ್ಸಾ, ಮಾಸ್ ಇದೆಯೋ ಮಾಸ್ ಇಲ್ವೋ, 0 1 ಈ ಥರ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಲಾಸ್ಟ್ ಒನ್ ಈಸ್ ನ್ಯೂಟ್ರಾನ್. ಎನ್ ಅಂತ ಬರ್ಕೊಳ್ಳಿ. ಸೊ ನಾನು ಅವಾಗಲೇ ಹೇಳಿದ್ದೀನಿ, ರಿಲೇಟಿವ್ ಚಾರ್ಜ್ ಅಂತ ಹೇಳಿದ್ರೆ ಇವನಿಗೆ -1 ಇದೆ ಚಾರ್ಜ್, ಇವನಿಗೆ +1 ಇದೆ, ನೋ ಚಾರ್ಜ್. ನ್ಯೂಟ್ರನ್ ಚಾರ್ಜ್ ಇದೆಯಾ? ಖಂಡಿತ ಇಲ್ಲ. ಸೊ ನ್ಯೂಟ್ರನ್ ಇಸ್ ನೋ ಚಾರ್ಜ್, 0 ಚಾರ್ಜ್ ಇಲ್ಲ. ಸೊ ಅಬ್ಸಲ್ಯೂಟ್ ಚಾರ್ಜ್ ಅಂತ ಎಲ್ಲಿದೆ? ಚಾರ್ಜ್ ಇಲ್ಲ ಅಂತ ಹೇಳಿದ್ಮೇಲೆ ಇಸ್ ಆಲ್ಸೋ 0. ಕ್ಲಿಯರ್? ನೋಡಿ, ಅಬ್ಸಲ್ಯೂಟ್ ಚಾರ್ಜ್ 0. ನೋಡಿ, ರಿಲೇಟಿವ್ ಚಾರ್ಜ್ 0 ಇರುತ್ತೆ, ಅಬ್ಸಲ್ಯೂಟ್ ಚಾರ್ಜ್ ಕೂಡ 0 ಇರುತ್ತೆ. ಬಟ್ ಮಾಸ್ ಇಸ್ ದೇರ್, ಮಾಸ್ ಈಕ್ವಲ್, ಸೇಮ್ ತಾನೆ. ನ್ಯೂಟ್ರಾನ್ ಮಾಸ್ is equal to the mass of one hydrogen atom. Equal to the mass of hydrogen atom. This equal to the mass of hydrogen atom is equal to the proton. ನ್ಯೂಟ್ರಾನ್ ಮಾಸು ಪ್ರೋಟಾನ್ ಸಮಯ ಆಗಿರುತ್ತೆ. ಓಕೆ, ನ್ಯೂಟ್ರಾನ್ ಮಾಸ್ ಇಸ್ ಈಕ್ವಲ್ ಟು ದ ಪ್ರೋಟಾನ್ ಮಾಸ್. ಪ್ರೋಟಾನ್ ಮಾಸ್ ಇಸ್ ಈಕ್ವಲ್ ಟು ದ ಹೈಡ್ರೋಜನ್ ಆಟಮ್. ಹಾಗಾಗಿ ಈ ಮೂರು ಕೂಡ ಸಿಮಿಲರ್ ಇರುತ್ತೆ. ಅಲ್ಲೇನು ಚೇಂಜ್ ಏನಾಗಲ್ಲ. ಬೇಗ ಬರೆಯೋದಾಗಲೂ ಕೂಡ 1.6724 ಸಮಥಿಂಗ್ ಬರೆದು 10 to the power of -27 ಕಿಲೋಗ್ರಾಮ್ ಅಂತ ಬೇಕಾದ್ರೆ ತೋರಿಸ್ಬೋದು. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಬರೆಯುವಾಗ ಇಲ್ಲೂ ಕೂಡ 1.00827 ಅಂತ ಬಂದರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1. ಕ್ಲಿಯರ್? ಸೊ ದಿಸ್ ಇಸ್ ದ ಟೇಬಲ್ ಕಾಲಮ್. ನೋಡಿ, ಈ ಟೇಬಲ್ ಕಾಲಮಲ್ಲಿ ನೀವು ಏನು ನೋಡ್ತೀರಪ್ಪ ಅಂತ ಹೇಳಿದ್ರೆ ಪಾರ್ಟಿಕಲ್ಸ್ಗಳು ಯಾವಪ್ಪ ಅಂತ ಹೇಳಿದ್ರೆ 3: ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಸಿಂಬಲ್ ಏನು ಬರುತ್ತೆ? ಸ್ಮಾಲ್ ಇ, ಸ್ಮಾಲ್ ಪಿ, ಸ್ಮಾಲ್ ಎನ್. ರಿಲೇಟಿವ್ ಚಾರ್ಜ್ ಏನು? ಎಲೆಕ್ಟ್ರಾನ್ಸ್ ಇರೋದ್ರಿಂದ ಚಾರ್ಜ್ ಇದೆ -1. ಇಲ್ಲಿ ಏನಿದೆ? ಚಾರ್ಜ್ +1. ಇಲ್ಲಿ ನೋ ಚಾರ್ಜ್, 0. ಸೊ ಹಾಗಾಗಿ ಅಬ್ಸಲ್ಯೂಟ್ ಏನು ಬರುತ್ತೆ? 1.6 ಕೂಲಮ್ಸಲ್ಲಿ. ಅಬ್ಸಲ್ಯೂಟ್ ಚಾರ್ಜನ್ನು ಕೂಲಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಈ ವ್ಯಾಲ್ಯೂಸ್ ತೊಗೊಳ್ತೀವಿ, ಇಲ್ಲೂ ಕೂಡ ತೊಗೊಳ್ತೀವಿ. ಇಲ್ಲಿ ನ್ಯೂಟ್ರನಲ್ಲಿ ಅಬ್ಸಲ್ಯೂಟ್ ಚಾರ್ಜು 0 ಆಗಿರುತ್ತೆ. ಸೊ ಮಾಸ್ ಅಂತ ತಗೊಂಡಾಗ ಈ 9.1 ಅಂತ ಹೇಳ್ತೀವಿ. ಅಪ್ರಾಕ್ಸಿಮೇಟ್ ಮಾಸ್ ಅಂತ 0 ಆಗಿರುತ್ತೆ. ಅಟಾಮಿಕ್ ಮಾಸ್ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಸೊ ಎಲೆಕ್ಟ್ರಾನ್ ಚಾರ್ಜ್ ಇಸ್ ದೇರ್ ಬಟ್ ಮಾಸ್ ಇಸ್ ನೆಗ್ಲಿಜಿಬಲ್, 0 ಅಂತ ಕರೀತೀವಿ. ಸೊ ಇಲ್ಲೂ ಕೂಡ ಅಷ್ಟೇ ಮಾಸ್ ಇಸ್ ದೇರ್. ಯಾಕಂತಂದರೆ ಪ್ರೋಟಾನ್, ನ್ಯೂಟ್ರನ್ ಎರಡು ಮಾಸು ಕೂಡ ಹೈಡ್ರೋಜನ್ ಸಮ ಆಗಿರುತ್ತೆ. ಪ್ರೋಟಾನ್, ನ್ಯೂಟ್ರನ್ ಮಾಸ್ ಇಸ್ ಈಕ್ವಲ್ ಟು ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ನ ಅಟಾಮಿಕ್ ಮಾಸ್ ಎಷ್ಟು? 1.007, 1.008. ಸೊ ದಟ್ ಈಸ್ ಇಕ್ವಿವ್ಯಾಲೆಂಟ್ ಟು ಅಪ್ರಾಕ್ಸಿಮೇಟ್ ಮಾಸ್ ಫಾರ್ ಹೈಡ್ರೋಜನ್ ಅಂತ ಹೇಳಿದಾಗ 1.008 ನಥಿಂಗ್ ಬಟ್ 1. ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1. ಸರಿ ತಾನೆ? 1.008 ಅಂತ ಹೇಳಿದ್ರೆ 1 ತಾನೆ. ಹಾಗಾಗಿ ಅಪ್ರಾಕ್ಸಿಮೇಟ್ ಮಾಸ್ ಏನು ಅಂತ ಹೇಳಿದಾಗ ಇಲ್ಲಿ 1, ಇಲ್ಲಿ 1. ಕ್ಲಿಯರ್? ಸೊ ಪ್ರೋಟಾನಲ್ಲೂ ಕೂಡ ಮಾಸ್ 1 ಆಗಿರುತ್ತೆ, ನ್ಯೂಟ್ರನಲ್ಲೂ ಕೂಡ ಮಾಸು 1 ಆಗಿರುತ್ತೆ. ಸೊ ಹಾಗಾಗಿ ಇವೆಲ್ಲ ಕನ್ಕ್ಲೂಷನ್ಸ್ಗಳು ನಿಮ್ಗೆ ಏನು ಕ್ಲಿಯರಾಗಿ ಹೇಳುತ್ತಪ್ಪ ಅಂತ ಹೇಳಿದ್ರೆ ಇಷ್ಟೇ. ನೀವು ತಲೆ ಹಿಡ್ಕೊಂಬಿಡಿ, ಈ 3 ಡಿಸ್ಕವರೀಸ್ಗಳು ಸೊ ನಿಮಗೆ ಏನು ಹೆಲ್ಪ್ ಮಾಡ್ತವೆ. ಸೊ ಆಲ್ 3 ಡಿಸ್ಕವರೀಸ್
ಸೊ ವಾಟ್ ಈಸ್ ದ ಯೂಸ್ ಫಾರ್ ಯು, ನಿಮಗೆ ಏನು ಅದರಿಂದ ಯೂಸ್ ಆಗುತ್ತಪ್ಪ, ನಿಮಗೆ ಅದರಿಂದ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ಈ ಡಿಸ್ಕವರೀಸ್ ನಿಮಗೆ ಯೂಸ್ ಆಗ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪ ನಿಮಗೆ ಇಲ್ಲಿ ಹೇಳೋದಂತ ಹೇಳಿದ್ರೆ, ಹೆಲ್ಪ್ಫುಲ್ ಫಾರ್ ದೀಸ್ ಡಿಸ್ಕವರೀಸ್ ಏನು ನಿಮಗೆ ಹೆಲ್ಪ್ ಮಾಡ್ತವೆ ಅಂತ ಹೇಳಿದ್ರೆ, ಓನ್ಲಿ ಫಾರ್ ಯಾರು ಎಲೆಕ್ಟ್ರಾನ್ಸನ್ನು ಡಿಸ್ಕವರ್ ಮಾಡಿದರು, ಯಾರು ಪ್ರೋಟಾನ್ಸನ್ನು ಡಿಸ್ಕವರ್ ಮಾಡಿದ್ರು, ಯಾರು ನ್ಯೂಟ್ರಾನ್ಸನ್ನು ಡಿಸ್ಕವರ್ ಮಾಡಿದರು. ಎಲೆಕ್ಟ್ರಾನ್ಸನ್ನು ಡಿಸ್ಕವರ್ ಮಾಡಿದ್ದು ಯಾರು, ಎಲೆಕ್ಟ್ರಾನ್ಸ್ ಏನಿದೆ ಫಸ್ಟ್ ನೆನ್ಪಿಟ್ಕೋಬೇಕು. ಎಲೆಕ್ಟ್ರಾನ್ ಅಂತೇಳಿ ನಿಮ್ಮ ತಲೆಯಲ್ಲಿ ಬಂದ ತಕ್ಷಣ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂದ, ಕ್ಯಾಥೋಡ್ ರೇಸಿಂದ ಬಂದ. ಎಲೆಕ್ಟ್ರಾನ್ಸ್ ಆರ್ ಆರಿಜಿನೇಟೆಡ್ ಫ್ರಮ್ ಕ್ಯಾಥೋಡ್ ರೇಸ್. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಫಸ್ಟ್ ಬೇಸಿಕ್ಸೇ ಗೊತ್ತಿರೋ ಹುಡುಗರಿಗೆ, ಒಂದು ಯಾವುದೇ ಇಲ್ಲಿ ಗಂಟೆ ಪಾಠ ಮಾಡಿದರೆ ಸುಮ್ಮನೆ ನಾವು ಪಾಠ ಮಾಡಿ ಬೋರ್ಡ್ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ನೀವು ನೆನ್ಪಿಟ್ಕೋಬೇಕಾದ ಕಾನ್ಸೆಪ್ಟ್ ಇಷ್ಟೇ. ಎಲೆಕ್ಟ್ರಾನ್ ಒಂದು ಫಂಡಮೆಂಟಲ್ ಪಾರ್ಟಿಕಲ್ ಆಫ್ ಅನ್ ಆಟಮ್. ಒಂದು ಆಟಮ್ ಅಂತ ತಗೊಳ್ಳಪ್ಪ, ಆಟಮಲ್ಲಿ ಯಾವ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದಾವಪ್ಪ ಅಂತ ಹೇಳಿದರೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಅಷ್ಟು ನೆನಪಿರಬೇಕು. ಸೊ ಫಂಡಮೆಂಟಲ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಆಟಮ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಒಂದು ಪಾಯಿಂಟ್. ಓಕೆ, ಅದಾದಮೇಲೆ ಎಲೆಕ್ಟ್ರಾನನ್ನು ಕಂಡುಹಿಡಿದ್ರೆ ಯಾರಪ್ಪ, ಜೆ ಥಾಮ್ಸನ್. ಕ್ಲಿಯರ್. ಎಲೆಕ್ಟ್ರಾನಿಗೆ ಚಾರ್ಜ್ ಐತಾ ಮಾಸ್ ಐತಾ ನೋಡಿದಾಗ ಎಲೆಕ್ಟ್ರಾನಿಗೆ ಚಾರ್ಜ್ ಇದೆ. ಯಾವ ಚಾರ್ಜು? ನೆಗೆಟಿವ್ ಚಾರ್ಜ್. ಮಾಸು ನೆಗ್ಲಿಜಿಬಲ್, ಮಾಸ್ ಈಸ್ ನೆಗ್ಲಿಜಿಬಲ್. ಕ್ಲಿಯರ್. ಪ್ರೋಟಾನಿಗೆ ಪ್ರೋಟಾನ್ ಡಿಸ್ಕವರ್ ಮಾಡಿದ್ದು ಯಾರಪ್ಪ? ಐಗನ್ ಗೋಲ್ಡ್ಸ್ಟೈನ್, ಅಥವಾ ನೀವು ಜನರಲಾಗಿ ಹೇಳಬೇಕು ಅಂತ ಹೇಳಿದ್ರೆ ರುದರ್ಫೋರ್ಡ್ ಅಂತ ಕೂಡ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ತಾರೆ ಜನರಿಗೆ. ಸೊ ಪ್ರೋಟಾನಿಗೆ ಚಾರ್ಜ್ ಇದೆಯೇನಪ್ಪ? ಖಂಡಿತ ಇದೆ. ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ. ಮಾಸು ಕೂಡ ಇದೆ. ಆ ಮಾಸು, ದಟ್ ಮಾಸ್ ಈಸ್ ನಿಯರ್ಲಿ ಈಕ್ವಲ್ ಟು ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್. ಎಷ್ಟು ಮಾಸ್ ಇರ್ಬೋದು? 1.672 ಅಂತ ಚಾರ್ಜಲ್ಲಿ ಹೇಳ್ತೀವಿ. ದಟ್ ಮಾಸ್ ಈಸ್ ಕಿಲೋಗ್ರಾಮ್ಸ್ ಹೇಳೋ 1.672 10⁻⁻27 ಕಿಲೋಗ್ರಾಮ್ಸ್. ಅಟಾಮಿಕ್ ಮಾಸಲ್ಲಿ ಹೇಳಪ್ಪ ಅಂದರೆ 1.007 1.008 ಅಂತ ನೆನ್ಪಿಟ್ಕೊ. ನ್ಯೂಟ್ರನ್ನೇ ಬಂದಿದೆಯಾ? ನ್ಯೂಟ್ರನ್ನ ಡಿಸ್ಕವರ್ ಮಾಡಿದ್ದು ಯಾರು? ಜೇಮ್ಸ್ ಚಾಡ್ವಿಕ್. ಜೇಮ್ಸ್ ಚಾಡ್ವಿಕ್ ಅಂದರೆ ನ್ಯೂಟ್ರನ್ ಡಿಸ್ಕವರ್ ಮಾಡಿದ್ದಾರೆ. ಸರಿನಾ? ಈ ನ್ಯೂಟ್ರಾನ್ಸ್ಗಳಿಗೆ ಚಾರ್ಜ್ ಇಲ್ಲ, ಝೀರೋ. ಅದರ ರಿಲೇಟಿವ್ ಮಾಸು ಕೂಡ ಜೀರೋ ಇದೆ, ಅಬ್ಸಲ್ಯೂಟ್ ಮಾಸು ಕೂಡ ಜೀರೋ ಇದೆ ಜನರಲ್ ಆಗಿ. ಸೊ ಹಾಗಾಗಿ ಅದಕ್ಕೆ ಚಾರ್ಜ್ ಇಲ್ಲ, ಮಾಸ್ ಇದೆ. ಆ ಮಾಸು ಕೂಡ ಈಕ್ವಲ್ ಟು ದ ಪ್ರೋಟಾನ್, ಈಕ್ವಲ್ ಟು ದ ಹೈಡ್ರೋಜನ್. ಕರೆಕ್ಟ್ ತಾನೆ? ಪ್ರೋಟಾನ್ ಈಕ್ವಲ್ ಆಗಿದ್ರೆ ಪ್ರೋಟಾನ್ ಯಾರಿಗೆ ಈಕ್ವಲ್ ಆಗಿದ್ದಾನೆ? ಹೈಡ್ರೋಜನ್ ಈಕ್ವಲ್ ಆಗಿದ್ದಾನೆ. ಸೊ ಸೇಮ್ ಎನರ್ಜಿ ಅಲ್ಲೂ ಕೂಡ 1.008 ಅಟಾಮಿಕ್ ಮಾಸ್. ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ದಟ್ಸ್ ಆಲ್ ಅಂತ ಅನ್ಕೊಂಡ್ರೆ ಇವೆಲ್ಲದೂ ಕೂಡ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್. ಒಂದು ಪಾಯಿಂಟ್ ಕೇಳೋರಿಗೆ ಅದೇ ಗೊತ್ತಿರೋಲ್ಲ. ಎಕ್ಸಾಂಪಲ್ ಕೇಳಿದ ಸ್ಟ್ರಕ್ಚರ್ ಆಫ್ ಆಟಮ್ಸಲ್ಲಿ ಸೊ ನೇಮ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್ ಅಂತ ಕೇಳಿದಾಗ ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಅದನ್ನ ಕಂಡುಹಿಡಿದಾರೆ ಯಾರು? ಅದಕ್ಕೆ ಏನು ಮಾಸ್ ಇದೆ ಅಷ್ಟು ಗೊತ್ತಿರಲಿ. ಫಸ್ಟ್ ಬೇಸಿಕ್ಸ್ ಅಂತ ಕರೆದು ಕೊಡಿ. ಎಲೆಕ್ಟ್ರಾನ್ ಚಾರ್ಜ್, ನೋ ಮಾಸ್. ಪ್ರೋಟಾನ್ ಚಾರ್ಜ್ ಆ್ಯಂಡ್ ಮಾಸ್. ನ್ಯೂಟ್ರಾನ್ ನೋ ಚಾರ್ಜ್, ಮಾಸ್. ಇಷ್ಟು ಗೊತ್ತಿರಬೇಕು. ಯಾವುದಕ್ಕೆ ಮಾಸ್ ಇದೆ, ಯಾವುದಕ್ಕೆ ಚಾರ್ಜ್ ಇದೆ, ಯಾಕಂದರೆ ಅಷ್ಟು ಗೊತ್ತಿರಲ್ಲ ಎಲೆಕ್ಟ್ರಾನ್ಸ್ಗಳು ಏನಂತ. ಹಾಗೆ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಚಾರ್ಜು, ಪ್ರೋಟಾನ್ಸ್ಗಳು ಪಾಸಿಟಿವ್ ಚಾರ್ಜು, ನ್ಯೂಟ್ರಾನ್ಗೆ ಚಾರ್ಜ್ ಇಲ್ಲ. ಕ್ಲಿಯರ್? ಇದು ಕ್ಲಿಯರ್ ಆಗಿದ್ದರೆ ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅಟಾಮಿಕ್ ನಂಬರ್ಸ್ ಆ್ಯಂಡ್ ಮಾಸ್ ನಂಬರ್ಸ್. ಇದು ನಡೆಸ್ತಾ ಇದ್ದೀನಿ. ನೆಕ್ಸ್ಟ್ ಅಟಾಮಿಕ್ ನಂಬರ್ಸ್ಗೆ ಹೋಗ್ತೀವಿ. ಅಟಾಮಿಕ್ ನಂಬರ್ಸ್ ಅಂದರೆ ಏನು ಮತ್ತು ಮಾಸ್ ನಂಬರ್ಸ್. ಇಲ್ಲಿ ಅಟಾಮಿಕ್ ಮಾಸ್ ನಂಬರ್ಸ್ ಇರುತ್ತೆ, ಅದರಲ್ಲಿ ಅಟಾಮಿಕ್ ನಂಬರ್ಸ್ ಆಟಮ್, ಇನ್ನೊಂದು ಮಾಸ್ ನಂಬರ್ ಅಂತ ಬರುತ್ತೆ. ಅಟಾಮಿಕ್ ನಂಬರು ಮತ್ತು ಮಾಸ್ ನಂಬರ್ ಫಸ್ಟು, ಅದು ಭಾಳ ಇಂಪಾರ್ಟೆಂಟು. ಈಗ ಇದರಲ್ಲಿ ಫಸ್ಟ್ ಒನ್ ಅಟಾಮಿಕ್ ನಂಬರ್ ಅಂತ ನಮ್ಮ ಸಂಖ್ಯೆಯಿಂದ ಅಟಾಮಿಕ್ ನಂಬರ್. ಫಸ್ಟ್ ಒನ್ ಈಸ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್, ಮಾಸ್ ನಂಬರ್ ಆಮೇಲೆ ಅಟಾಮಿಕ್ ನಂಬರ್. ಈ ಟರ್ಮ್ ಇದೆಯಲ್ಲ, ದಿಸ್ ಟರ್ಮ್ ಅಟಾಮಿಕ್ ನಂಬರ್, ಏನು ಟರ್ಮ್ ಇದೆಯಲ್ಲ, ದಿಸ್ ಟರ್ಮ್ ಅಟಾಮಿಕ್ ನಂಬರ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ನ್ಯೂಲ್ಯಾಂಡ್. ಈ ಅಟಾಮಿಕ್ ನಂಬರ್ನ ಟರ್ಮನ್ನ ದಿಸ್ ಟರ್ಮ್ ಇಂಟ್ರೊಡ್ಯೂಸ್ಡ್ ಬೈ ನ್ಯೂಲ್ಯಾಂಡ್. ಈ ನ್ಯೂಲ್ಯಾಂಡ್ ಅನ್ನೋ ಸೈಂಟಿಸ್ಟು ಈ ಅಟಾಮಿಕ್ ನಂಬರ್ನ ಟರ್ಮ್ ನಮಗೆ ಹೇಳ್ತಾರೆ. ಯಾಕೆಂದರೆ ಈ ಪಿರಿಯಾಡಿಕ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದು ಮೆಂಡಲೀವ್ ಅಂತ ಕರಿತೀವಿ. ಆ ಮೆಂಡಲೀವ್ ಕನ್ಸ್ಟ್ರಕ್ಟ್ ಮಾಡೋದಕ್ಕಿಂತ ಮುಂಚೆ ಭಾಳ ಜನ ಸೈಂಟಿಸ್ಟ್ಗಳು ಅದಕ್ಕೆ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ನ್ಯೂಲ್ಯಾಂಡ್ ಅಂತ ಒಬ್ಬರು ಬರ್ತಾರೆ ಮತ್ತು ಮೋಸ್ಲೆ ಅಂತ ಬರ್ತಾರೆ. ಮೋಸ್ಲೆ MOSELY, ಮೋಸ್ಲೆ ಅಂತ ಕೂಡ ಕರಿತೇವೆ ಜನರು. ಕ್ಲಿಯರ್? ಅಟಾಮಿಕ್ ನಂಬರ್ ಅಂತ ಒಂದು ಟರ್ಮ್ನ ಕೊಟ್ಟಂಥ ಸೈಂಟಿಸ್ಟ್ ಯಾರಪ್ಪ? ವಿಜ್ಞಾನಿ ಅಂತ ಹೇಳಿದ್ರೆ ಆ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ ನ್ಯೂಲ್ಯಾಂಡ್. ಅಟಾಮಿಕ್ ನಂಬರ್ ಟರ್ಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ನ್ಯೂಲ್ಯಾಂಡ್ and definition was given by Moseley. Clear? ಸೊ ಅಟಾಮಿಕ್ ನಂಬರ್ನ ಒಂದು ಟರ್ಮ್ನ ಕಾನ್ಸೆಪ್ಟನ್ನು ಹೇಳಿದವರು ನ್ಯೂಲ್ಯಾಂಡ್ ಅವರು.
ಅದು ಡೆಫಿನೇಷನ್ ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ಮೋಸ್ಟ್ಲಿ. ಸೊ ಮೋಸ್ಟ್ಲಿ ಅಂದರೆ ಅದಕ್ಕೆ ಡೆಫಿನೇಷನ್ನ ಕೊಡ್ತಾರೆ. ಸೊ ಹಾಗಿದ್ರೆ ವಾಟ್ ಆರ್ ಅಟಾಮಿಕ್ ನಂಬರ್ಸ್? ಅಟಾಮಿಕ್ ನಂಬರ್ ಅಂದರೆ ಏನು? ದ ನಂಬರ್ ಆಫ್ ಪಾಸಿಟಿವ್ ಯೂನಿಟ್ ಚಾರ್ಜ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ನೋಡಿ, ಅಟಾಮಿಕ್ ನಂಬರ್ ಅಂದರೆ ದ ನಂಬರ್ ಆಫ್ ಪಾಸಿಟಿವ್ ಯೂನಿಟ್ ಚಾರ್ಜ್, ದ ನಂಬರ್ ಆಫ್ ಪಾಸಿಟಿವ್ ಯೂನಿಟ್ ಚಾರ್ಜ್ present in a nucleus of an atom. Present in a nucleus of an atom. Clear? Okay, nucleus ಅಂದ್ರೆ ಗೊತ್ತಿರಬೇಕು, the center part of an atom. ಪ್ರತಿಯೊಂದು ಆಟಮ್ ಅಲ್ಲಿ ಒಂದು ಸೆಂಟರ್ ಪಾರ್ಟ್ ಇರುತ್ತೆ. that center part is called as nucleus ಅಂತ ಕರಿತೀವಿ. ಅದರ ಸುತ್ತ ಇರ್ತಕ್ಕಂಥ ನೆಕ್ಕಾಯ್ತು ನಿಮಗೆ ಮಾಡಲ್ಸ್ ಅಲ್ಲಿ ಯಾವಾಗಲೂ ಕೂಡ ನ್ಯೂಕ್ಲಿಯಸ್ is always surrounded by electrons. The electrons are always revolving around the nucleus. ನ್ಯೂಕ್ಲಿಯಸ್ನ ಸುತ್ತ ಯಾವಾಗಲೂ ಎಲೆಕ್ಟ್ರಾನ್ಸ್ಗಳು ಸುತ್ತಾಗ್ತಾ ಇರ್ತವೆ. ಜಸ್ಟ್ ಲೈಕ್ ಸೋಲಾರ್ ಸಿಸ್ಟಮ್. ಸನ್ ಈಸ್ ದ ನ್ಯೂಕ್ಲಿಯಸ್. ಪ್ಲಾನೆಟ್ಸ್ ಆರ್ ದ ಎಲೆಕ್ಟ್ರಾನ್ಸ್. ಪ್ಲಾನೆಟ್ಸ್ ಆರ್ ಆಲ್ವೇಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸೂರ್ಯನ ಸುತ್ತ ಉಪಗ್ರಹಗಳು ಯಾವಾಗಲೂ ಕೂಡ ಸುತ್ತಾಗ್ತಾ ಇರ್ತವೆ. ಸೊ ಹಾಗಾಗಿ ಸೂರ್ಯನ ನಾವು ನ್ಯೂಕ್ಲಿಯಸ್ ಅಂತ ಕರೆದ್ರೆ ಪ್ಲಾನೆಟ್ಸ್ಗಳನ್ನ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆ ಸೋಲಾರ್ ಸಿಸ್ಟಮ್ನ ಒಂದು ಮಾಡೆಲ್ ಆಗಿ ಇಟ್ಕೊಳ್ತಾರೆ ರುದರ್ಫೋರ್ಡ್. ಅದನ್ನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಕ್ಲಾಸಲ್ಲಿ ಹೇಳುವಾಗ. ಸೊ ರುದರ್ಫೋರ್ಡ್ ಅವರು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಮಾಡೆಲ್ ಇದೆ. ಆ ಮಾಡೆಲಿಗೆ ನಾವು ಸೋಲಾರ್ ಸಿಸ್ಟಮ್ ಮಾಡೆಲ್ ಅಂತ ಕರಿತೀವಿ. ಆ ಮಾಡೆಲಿಗೆ ನಾವು ಸೋಲಾರ್ ಸಿಸ್ಟಮ್ನ ಎಕ್ಸಾಂಪಲ್ ಆಗಿ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸನ್ ನ್ಯೂಕ್ಲಿಯಸ್ ಆಗಿರ್ತಾನೆ ಸೂರ್ಯ, ಅಲ್ಲಿರ್ತಕ್ಕಂಥ ಎಲ್ಲ ಪ್ಲಾನೆಟ್ಸ್ಗಳು ಎಲೆಕ್ಟ್ರಾನ್ಸ್ಗಳು ಆಗಿರ್ತವೆ. ಸೊ ಹಾಗಾಗಿ ಆ ಪ್ಲಾನೆಟ್ಸ್ಗಳು ಸೂರ್ಯನ ಸುತ್ತ ಏನಾಗ್ತವೆ, ಸುತ್ತಾಗ್ತಾ ಇರ್ತವೆ, ಅಂದರೆ ರೌಂಡ್ ಆಗ್ತಾ ಇರ್ತವೆ. ದಟ್ ಈಸ್ ಕಾಲ್ಡ್ ರಿವಾಲ್ವಿಂಗ್ ಅಥವಾ ಸರೌಂಡೆಡ್ ಅಥವಾ ಅರೌಂಡ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಆ ಒಂದು ಮಾಡೆಲ್ ನೆಕ್ಸ್ಟ್ ಅಟಾಮಿಕ್ ಮಾಡೆಲ್ಸ್ನ ತೊಗೊಳ್ತೀನಿ. ನೆಕ್ಸ್ಟ್ ಇದು ಮುಗಿದ್ಮೇಲೆ ಅಟಾಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಮುಗಿದ್ಮೇಲೆ ನೆಕ್ಸ್ಟ್ ಅಟಾಮಿಕ್ ಮಾಡೆಲ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಅಟಾಮಿಕ್ ಮಾಡೆಲ್ಸಲ್ಲಿ 2 ಮಾಡೆಲ್ಸ್ ಬರುತ್ತೆ. ಒಂದು ಜೆ ಥಾಮ್ಸನ್ ಮಾಡೆಲ್, ಮತ್ತೊಂದು ರುದರ್ಫೋರ್ಡ್ ಮಾಡೆಲ್ ಅಂತ ಬರುತ್ತೆ. ರುದರ್ಫೋರ್ಡ್ ಅವರು ಸೋಲಾರ್ ಸಿಸ್ಟಮ್ನ ಎಕ್ಸಾಂಪಲಾಗಿ ತೊಗೊಳ್ತಾರೆ ಜನರಲ್ಲಾಗಿ. ತಮ್ಮ ಮಾಡೆಲ್ನ ಅಂದರೆ ತಾವು ಇಂಟ್ರೊಡ್ಯೂಸ್ ಮಾಡಿದಂತಹ ಮಾಡೆಲ್ನ ಸೋಲಾರ್ ಸಿಸ್ಟಮಿಗೆ ಅವರು ಕಂಪೇರ್ ಮಾಡ್ತಾರೆ. ಯಾಕೆ ಕಂಪೇರ್ ಮಾಡ್ತಾರೆ ಅಂತ ನಾನು ಮಾಡೆಲ್ಸಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಓಕೆ, ಸನ್ನು ಮತ್ತು ಪ್ಲಾನೆಟ್ಸ್ ಕಂಪೇರ್ ಮಾಡ್ತಾರೆ ಜನರಲ್ಲಾಗಿ. ಕ್ಲಿಯರ್? ಹಾಗಾಗಿ ಇಲ್ಲಿ ಹೇಳುವಾಗ ಇಲ್ಲಿ ಹೇಳಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಪ್ರೆಸೆಂಟ್ ಇನ್ ಅ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂತ ಹೇಳ್ತೀವಿ. ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಸೆಂಟರ್ ಪಾರ್ಟ್ ಆಫ್ ಅನ್ ಆಟಮ್. ಸೆಂಟರ್ ಪಾರ್ಟ್ ಆಫ್ ಅನ್ ಆಟಮ್ ಇಟ್ ಈಸ್ ಮ್ಯಾಸಿವ್. ದೈತ್ಯ ಅಂತ ಮ್ಯಾಸಿವ್ ಅಂತ ಹೇಳ್ತೀವಿ. ಸೊ ನ್ಯೂಕ್ಲಿಯಸ್ ಇಸ್ ಸೆಂಟರ್ ಪಾರ್ಟ್ ಆಫ್ ಅನ್ ಆಟಮ್, ಇಟ್ ಈಸ್ ಮ್ಯಾಸಿವ್. ಸೊ ದೆನ್ ಕಂಪೇರ್ ಟು ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಹಾಗಾಗಿ ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಒಂದು ಪಾಯಿಂಟ್ ಗೊತ್ತಿರಲಿ. ಸೊ ಹಾಗಾಗಿ ದಿಸ್ ನ್ಯೂಕ್ಲಿಯಸ್ ಡ್ರಾವಿಂಗ್ ಪಾಸಿಟಿವ್ ಚಾರ್ಜ್ ಅಂತ ಕೂಡ ಕೆಲವರು ಹೇಳ್ತಾರೆ ಜನರಲ್. ಪಾಸಿಟಿವ್ ಚಾರ್ಜ್ ಅಂತ ಹೇಳಿದಾಗ ದ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಜನರಲ್ ಆಗಿ ದ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಆನ್ ದ ನ್ಯೂಕ್ಲಿಯಸ್ ಗಿವ್ಸ್ ದ ನಂಬರ್ ಆಫ್ ಪ್ರೋಟಾನ್ಸ್. ಎಷ್ಟು ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ನ್ಯೂಕ್ಲಿಯಸ್ ಅಲ್ಲಿ ಇದೆ ಅದೇನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ಅಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಆಟಮ್ಸ್ ಅಲ್ಲಿ ಇದೆ ಅಂತ ಹೇಳುತ್ತೆ. ಹೌ ಮೆನಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್, ಎಷ್ಟು ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ನ್ಯೂಕ್ಲಿಯಸಲ್ಲಿ ಇರುತ್ತಲ್ಲ ಅಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಆಟಮ್ಸಲ್ಲಿ ಇದೆ ಅಂತ ಅದು ಹೇಳುತ್ತೆ. ಅದನ್ನು ನಾವು ಆಟಮ್ಸಲ್ಲಿ ನಾವು ಹೇಳ್ತೇವೆ. ಅಂದರೆ ಅಟಾಮಿಕ್ ಮಾಡಲ್ಸಲ್ಲಿ ನಾವು ನಿಮಗೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀವಿ. ಸರಿನಾ? ಸೊ ಈಗ ಫಸ್ಟ್ ನನಗೆ ಏನು ಬೇಕು? ಸೊ ಫಸ್ಟು ಅಟಾಮಿಕ್ ನಂಬರ್ ಅಂದರೆ ಏನು? ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ನಂಬರ್ ಆಫ್ ಪಾಸಿಟಿವ್ ಯೂನಿಟ್ ಚಾರ್ಜ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಸೊ ಪಾಸಿಟಿವ್ ಯೂನಿಟ್ ಚಾರ್ಜ್ ಅಂದರೆ ಯಾರು? ದಿಸ್ ಪಾಸಿಟಿವ್ ಯೂನಿಟ್ ಚಾರ್ಜ್ ಆರ್ ನಥಿಂಗ್ ಬಟ್ ಪ್ರೋಟಾನ್ಸ್. ಪಾಸಿಟಿವ್ ಯೂನಿಟ್ ಚಾರ್ಜಸ್ ಆರ್ ನಥಿಂಗ್ ಬಟ್ ಪ್ರೋಟಾನ್ಸ್. ಕ್ಲಿಯರ್? ಅದನ್ನ ಹೇಳ್ಬೋದು ತಾನೆ. ಈಗ ವಾಟ್ ಈಸ್ ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಅ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಈಸ್ ಕಾಲ್ಡ್ ಆಸ್ ದ ಅಟಾಮಿಕ್ ನಂಬರ್. ಒಂದು ಆಟಮ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರ್ತವೋ ದಟ್ ನಂಬರ್ ಡಿಸೈಡ್ಸ್ ದ ಅಟಾಮಿಕ್ ನಂಬರ್. ಸೊ ದ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ಗಳು 6 ಇದ್ದರೆ ಎಲೆಕ್ಟ್ರಾನ್ಸು ಅಷ್ಟೇ ಇರುತ್ತೆ. ಹಾಗಾಗಿ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅದನ್ನು ಕೂಡ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ನೋಡಿ, ಸೊ ಈ ಟರ್ಮಲ್ಲಿ ಹೇಳ್ತಾರೆ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಪಾಸಿಟಿವ್ ಯೂನಿಟ್ ಚಾರ್ಜ್ ಪ್ರೆಸೆಂಟ್ ಇನ್ ಎ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ನಂಬರ್ ಆಫ್ ಪಾಸಿಟಿವ್ ಯೂನಿಟ್ ಚಾರ್ಜ್ ಅಂದರೆ ಯಾರು? ಪ್ರೋಟಾನ್ಸ್. ನಂಬರ್ ಆಫ್ ಪಾಸಿಟಿವ್ ಯೂನಿಟ್ ಚಾರ್ಜ್ ಅಂದರೆ ಪ್ರೋಟಾನ್. ಪಾಸಿಟಿವ್ ಅಂತ ಬಂದರೆ ಪ್ರೋಟಾನ್, ನೆಗೆಟಿವ್ ಯೂನಿಟ್ ಚಾರ್ಜ್ ಅಂತ ಬಂತು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್. ಹಾಗಾಗಿ ಇಲ್ಲಿ ಹೇಳುವಾಗ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಅನ್ ಆಟಮ್ ಆಫ್ ಎ ನ್ಯೂಕ್ಲಿಯಸ್ ಅಥವಾ ಪ್ರೆಸೆಂಟ್ ಇನ್ ಎ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಅಟಾಮಿಕ್ ನಂಬರ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ರೋಟಾನ್ಸ್
ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂತ ಕರಿತೀವಿ. ದಿಸ್ ಅಟಾಮಿಕ್ ನಂಬರ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ Z. ದಿಸ್ ಅಟಾಮಿಕ್ ನಂಬರ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ Z. ಅದರ ಜೊತೆಗೆ ಇನ್ನೊಂದು ಹೇಳ್ತೀವಿ, ಅಟಾಮಿಕ್ ನಂಬರ್ Z is equal to the number of protons is equal to the number of protons is equal to the number of electrons. This is the theory. ನೋಡಿ ನೆನ್ಪಿಟ್ಕೊ, ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಈಸ್ ಕಾಲ್ಡ್ as atomic number. This number of protons is always equal to the number of electrons. That's all. This is the atomic number. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಾಟ್ ಆರ್ ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ, ಅಟಾಮಿಕ್ ನಂಬರ್ನ ಟರ್ಮ್ನ ಕೊಟ್ಟಿದ್ದು ನ್ಯೂಲ್ಯಾಂಡು, ಡೆಫಿನೇಷನ್ನ ಕೊಟ್ಟಿದ್ದು ಮೋಸ್ಲೆ. ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ದ ನಂಬರ್ ಆಫ್ ಪಾಸಿಟಿವ್ ಯೂನಿಟ್ ಚಾರ್ಜ್ ಅಂತ ಕರಿತೀವಿ. ನಿಮಗೆ ಪಾಸಿಟಿವ್ ಯೂನಿಟ್ ಚಾರ್ಜ್ ಅಂತ ಹೇಳೋದು ಕಷ್ಟ ಆಯಿತು ಅಂತ ಹೇಳಿದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಪಾಸಿಟಿವ್ ಯೂನಿಟ್ ಚಾರ್ಜ್ ನಥಿಂಗ್ ಬಟ್ ಪ್ರೋಟಾನ್ಸ್. ಅಷ್ಟೇ ಹೇಳ್ಕೊಳ್ಳಿ ಸಾಕು, ಏನು ಬೇಡ ಬೇರೆ. ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಕ್ಲಿಯರ್? So number of protons present in the nucleus of an atom is called as atomic number. One point. ಎರಡನೇದು ಏನಪ್ಪ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹಾಗಾಗಿ ಒಂದು ಅಟಾಮಿಕ್ ನಂಬರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಂಬರ್ ಆಫ್ ಪ್ರೋಟಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ಸ್ ಆಲ್. ಓಕೆ, ದಿಸ್ ಅಟಾಮಿಕ್ ನಂಬರ್ ಇಸ್ ಡಿನೋಟೆಡ್ ಬೈ Z ಅಂತ ಕೂಡ ಕರಿತೀವಿ. ಕ್ಲಿಯರ್? ಅಟಾಮಿಕ್ ನಂಬರ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಮಾಸ್ ನಂಬರ್. Next is mass number. So what is mass number? ಇಲ್ಲಿ ಹೇಳುವಾಗ ಮಾಸ್ ನಂಬರ್ ಅಂದರೆ ಸಮ್ ಆಫ್ ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಸಮ್ ಆಫ್ ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ A ಅಂತ ಕರಿತೀವಿ. ಕ್ಯಾಪಿಟಲ್ A. ಮಾಸ್ ನಂಬರ್ A ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಎಲೆಕ್ಟ್ರಾನ್ಸ್ ಬರಲ್ಲ. ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್. ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇರ್ಕೊಂಡ್ರೆ ಮಾಸ್ ನಂಬರ್. ಇಷ್ಟು ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಪ್ರೋಟಾನ್ಸ್ ಅಟಾಮಿಕ್ ನಂಬರ್, ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಕಾಲ್ಡ್ ಆಸ್ ದ ಮಾಸ್ ನಂಬರ್. ಹಂಗಾದ್ರೆ ಮಾಸ್ ನಂಬರ್ ಅಂದರೆ ಏನು? ಸೊ ಮಾಸ್ ನಂಬರ್ ಅಂದರೆ ದ ಸಮ್ ಆಫ್ ದ SUM ಸಮ್, ದ ಸಮ್ ಆಫ್ ದ number of protons and neutrons. The sum of the number of protons and neutrons present in the nucleus of an atom. Present in the nucleus of an atom. Total number of protons and number of neutrons present in the nucleus of an atom. It is denoted by capital M. It is denoted by A. So atomic number is denoted by Z. Atomic number na Z ಇಂದ ಡಿನೋಟ್ ಮಾಡ್ತೀವಿ. ಮಾಸ್ ನಂಬರ್ is denoted by capital A. ಬರೀಬಹುದಾ? ಈಗ ನೋಡಿ, ಮಾಸ್ ನಂಬರ್ A is equal to number of protons plus number of neutrons. This is the mass number. Clear ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರ್? ಸೊ ಇಲ್ಲಿಗೆ ಅಟಾಮಿಕ್ ನಂಬರು ಮತ್ತು ಮಾಸ್ ನಂಬರ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಸೊ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಅಂತ ಬರ್ತವೆ. ಆ ಪ್ರಾಬ್ಲಮ್ಸನ್ನು ನಾವು ಸ್ಟಡಿ ಮಾಡೋಣ. ಓಕೆ, ಇದನ್ನು ಜಸ್ಟ್ ರೀಕಾಲ್ ಮಾಡ್ಕೊಳ್ತಾ ಹೋಗಿ. ಸೊ ಇವತ್ತಿನ ಕ್ಲಾಸಲ್ಲಿ ಜಸ್ಟ್ ನಾವೇನು ಸ್ಟಡಿ ಮಾಡಿದೀವಪ್ಪ ಅಂತ ಹೇಳಿದ್ರೆ, ವಿ ಆರ್ ಸ್ಟಡಿಡ್ ಓನ್ಲಿ ಫಾರ್ ದ ಡಿಸ್ಕವರಿ ಆಫ್ ನ್ಯೂಟ್ರನ್ ಯಾವ ರೀತಿ ಬಂದಿದೆ ಅಂತ. ಸೊ ಆ ನ್ಯೂಟ್ರನ್ ಡಿಸ್ಕವರಿ ಮಾಡೋಕ್ಕೆ ಒಂದು ಸಣ್ಣ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಕೂಡ ನಾನು ಬರೆದುಬಿಟ್ಟಿದ್ದೀನಿ. ಯಾವ ರೀತಿ ಬೆರಿಲಿಯಂ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ನೋಡಿ. ಇದರ ಬೆರಿಲಿಯನ್ನ ತೊಗೊಳ್ತಾ ಇದ್ದೀನಿ, ಅದು ಜನರಲ್ಲಾಗಿ ಅದು ಹೇಳ್ತೀನಿ. ಈಗ ಡಿಸ್ಕವರಿ ಆಫ್ ನ್ಯೂಟ್ರನ್ ಹೆಂಗೆ ಬರುತ್ತೆ ಅಂತ ಬೆರಿಲಿಯಂ ತೊಗೊಂಡಿದ್ದೀನಿ. ಸೊ ಈ ಬೆರಿಲಿಯಮ್ದು ಅಟಾಮಿಕ್ ನಂಬರ್ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ ಇಸ್ 4 ಅಂತ ಬರುತ್ತೆ. ಸೊ ಇಲ್ಲಿ 7. ಓಕೆ, 4 ಮತ್ತು 7. ಸೊ ಇದನ್ನು ಸ್ಪ್ಲಿಟ್ಟಿಂಗ್ ಆಗುವಾಗ ಹೀಲಿಯಂ ಅಂತ ನಾನು ತೊಗೊಂಡಿದ್ದೀನಿ. ಹೀಲಿಯಂ ಜನರಲ್ ಹೀಲಿಯಂ ಇದೆ, ಹೀಲಿಯಂ 2 ಮತ್ತು 4 ಅಂತ ಬರುತ್ತೆ. ಓಕೆ, ಇದು ಸ್ಪ್ಲಿಟ್ ಆಗಿದೆ. ಆಲ್ಫಾ ಪಾರ್ಟಿಕಲ್ ಸ್ಪ್ಲಿಟ್ ಆದಾಗ ಏನು ಬರುತ್ತೆ ನೀವು ಅಬ್ಸರ್ವ್ ಮಾಡಿ. ಜನರಲ್ ಇಲ್ಲಿ ಎರಡೂ ಕೂಡ ಸ್ಪ್ಲಿಟ್ ಅಪ್ ಆಗುತ್ತೆ.
ಈ ಸ್ಪ್ಲಿಟ್ ಅಪ್ ಆದಾಗ ಒಂದು ರಿಯಾಕ್ಷನ್ಸ್ ಬರುತ್ತೆ, ದಟ್ ಈಸ್ ಕ್ಯಾನ್ ಕಾಲ್ ಇಟ್ ಆಸ್ ಹೀಲಿಯಂ ಸ್ಪ್ಲಿಟ್ಟಿಂಗಲ್ಲಿ ಒಂದು ರಿಯಾಕ್ಷನ್ಸ್ ಇದೆ, ಬಂದು ಹೇಳ್ತೀನಿ ಅದು. ಎಸ್, ಓಕೆ ತಗೊಳ್ಳಿ. ಹಾಂ ಸಾರಿ, ಬೆರಿಲಿಯಂ ಇಯರ್ 4 ಮತ್ತು 9 ಅಂತ ಬರುತ್ತೆ. ಇದು ನಾವು ರಿಯಾಕ್ಷನ್ಸಲ್ಲಿ ಹೇಳುವಾಗ ಇದು ಹೀಲಿಯಂ ಎರಡೂ ಸೇರಿಕೊಂಡು ನಮಗೆ ಏನು ಬರುತ್ತೆ, ಕಾರ್ಬನ್ 6 ಮತ್ತು 13 ಐಸೋಟೋಪ್ ಬರುತ್ತೆ. ಆ್ಯಂಡ್ ಇಯರ್ ನ್ಯೂಟ್ರಾನ್ ಅಂತ ಬಂದಾಗ ಜನರಲ್ಲ ನಾನು ಅವಾಗಲೇ ಹೇಳಿದ್ದೀನಿ ನಿಮಗೆ. ಸೊ ನ್ಯೂಟ್ರಾನ್ ಇಲ್ಲಿ ಯಾವುದೇ ಕಾರಣಕ್ಕೂ ಚಾರ್ಜ್ ಇಲ್ಲ, ಓನ್ಲಿ ಫಾರ್ ಇಲ್ಲಿ ಮಾಸ್ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಂತ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ. ಇದೊಂದು ಪಾಯಿಂಟ್ ನನಗೆ ಮಿಸ್ ಮಾಡಿದೆ ನಿಮಗೆ. ಡಿಸ್ಕವರಿ ಆಫ್ ನ್ಯೂಟ್ರಾನ್ಸಲ್ಲಿ ನಾವೇನು ಹೇಳ್ತೀವಪ್ಪ ಅಂದರೆ, ಹೇಳಿದ್ದೀನಿ ನಿಮಗಾಗಲೇ, ದಿಸ್ ಇಸ್ ಬೆರಿಲಿಯಂ, ಬೊಂಬಾರ್ಡ್ಮೆಂಟ್ ಆಫ್ ಬೆರಿಲಿಯಂ ವಿತ್ ಆಲ್ಫಾ ಪಾರ್ಟಿಕಲಿಂದ ಬೆರಿಲಿಯಂನ ಬೊಂಬಾರ್ಡ್ ಮಾಡಿದಾಗ ಏನು ಬರುತ್ತಪ್ಪ ನಿಮಗೆ ಅಂತ ಹೇಳಿದ್ರೆ, ಯು ವಿಲ್ ಗೆಟ್ ದ ನ್ಯೂಟ್ರಾನ್. ದಿಸ್ ಇಸ್ ಕಾಲ್ಡ್ ಆಸ್ ದ ನ್ಯೂಟ್ರಾನ್ ಆ್ಯಂಡ್ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ನ್ಯೂಕ್ಲಿಯರ್ ರಿಯಾಕ್ಷನ್. ಇದೊಂದು ರಿಯಾಕ್ಷನ್ ನಾನು ಕ್ಲಿಯರ್ ಮಾಡ್ತೇನೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೀವಪ್ಪ ಅಂತ ಹೇಳಿದ್ರೆ, ಸೊ ಡಿಸ್ಕವರಿ ಆಫ್ ನ್ಯೂಟ್ರಾನ್, ಅದ್ರ ಜೊತೆಗೆ ಅಟಾಮಿಕ್ ನಂಬರು ಮತ್ತು ಮಾಸ್ ನಂಬರ್ಸ್. ಕ್ಲಿಯರ್? ಸೊ ಅಟಾಮಿಕ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂತ ಕರಿತೀವಿ, ಡಿನೋಟೆಡ್ ಬೈ Z ಅಂತ. ಮಾಸ್ ನಂಬರ್, ಸಮ್ ಆಫ್ ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್, ಸಮ್ ಆಫ್ ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಡಿನೋಟೆಡ್ ಬೈ A ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು 3 ಟಾಪಿಕ್ ಇದೆ, ಐಸೋಟೋಪ್ಸು, ಐಸೋಬಾರ್ಸು ಮತ್ತು ಐಸೋಟೋನ್ಸು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಕೂಡ ಸ್ಟಡಿ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸನ್ನು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾರೆ. ಓಕೆ.